ಕಾಲಚಕ್ರ ವಾರಭಾಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ನಿಮ್ಮ ನೆಚ್ಚಿನ ಕಾಲಚಕ್ರ ವಾಹಿನಿಯಲ್ಲಿ ಪ್ರತಿ ವಾರಭಾಷ್ಯ ಕೂಡ ನಾವು ವಾರ ತಿಳ್ಕೊಂಡು ಬರ್ತಾ ಇದ್ದೀವಿ. ಸ್ನೇಹಿತರೆ, ನೀವು ಕೂಡ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ. ಹಾಗೆಯೇ ಸ್ನೇಹಿತರೆ, ನಮ್ಮ ಸಂಸ್ಥೆ ವತಿಯಿಂದ ಸರ್ವಶಕ್ತಿ ಕುಮಾರಪೀಠ ವತಿಯಿಂದ ಪ್ರತಿ ತಿಂಗಳು ತುಂಬಾ ವಿಶೇಷವಾದಂತಹ ಮಹಾಯಾಗವನ್ನು ಹಮ್ಮಿಕೊಂಡಿರುತ್ತೆ. ಸೊ ಇದು ಪಾಪನಾಶ್ರಮದಲ್ಲಿ ಅಗಸ್ತ್ಯ ಋಷಿಗಳ ತಪೋಭೂಮಿಯಲ್ಲಿ ಪ್ರತಿ ತಿಂಗಳು ಸಿದ್ಧಗಲೆಯಲ್ಲಿರ್ತಕ್ಕಂತಹ 1500ಕ್ಕೂ ಹೆಚ್ಚು ವನಸಿರಿಗಳನ್ನ ಬಳಕೆ ಮಾಡಿ ಮಾಡುವಂತಹ ಒಂದು ಅದ್ಭುತವಾದ ಒಂದು ಮಹಾಯಜ್ಞ ಇದು. ಮಹಾಪ್ರತ್ಯಂಗರಾಗಿರ್ಬೋದು, ಸರ್ವೇಶ್ವರ ಆಗಿರ್ಬೋದು, ಶಾಕಂಬರಿ ಯಾಗ ಇರಬಹುದು, ಲಕ್ಷ್ಮೀ ಕುಬೇರ ಯಾಗ ಇರಬಹುದು, ಮತ್ತೆ ವಾರಾಹಿ ಅಮ್ಮನವರ ಒಂದು ಯಾಗ ಇರಬಹುದು. ಪ್ರತಿಯೊಂದು ವಿಚಾರದಲ್ಲಿ ಕೂಡ ನಾವು ಎಲ್ಲ ಕೂಡ ಸಿದ್ಧಗಲೆಯಲ್ಲಿರತಕ್ಕಂತಹ ವನಸಿರಿಗಳನ್ನ ಬಳಕೆ ಮಾಡಿ ಮಾಡುವಂತಹ ಅಗಸ್ತ್ಯ ಬೆಟ್ಟ ತೀರದಲ್ಲಿ ತಾಮ್ರಬರ್ಣಿ ನದಿಯ ದಡದಲ್ಲಿ ಮಾಡಿಕೊಡುವಂತಹ ಒಂದು ಮಹಾಯಜ್ಞ ಇದು. ಕಾಲಚಕ್ರ ಸರ್ವರಕ್ಷಾ ಮಹಾಯಜ್ಞ ಇದು. ಸೊ ಈ ಒಂದು ಯಾಗದಲ್ಲಿ ಪ್ರತಿಯೊಬ್ಬರು ಕೂಡ ಪಾಲ್ಗೊಳ್ಳಬಹುದು. ಆದರೆ ಅದಕ್ಕಿಂತ ಮುಂಚಿತವಾಗಿ ನಿಮ್ಮ ರಾಶಿ, ನಕ್ಷತ್ರ, ಹೆಸರು, ಗೋತ್ರವನ್ನು ಹೇಳಿ ಹೆಸರನ್ನು ಕೊಟ್ಟು ನೋಂದಾಯಿಸಿಕೊಂಡ್ರೆ ಇನ್ನಷ್ಟು ವಿವರವಾಗಿ ನೀವು ಏನು ಸಮಸ್ಯೆಗೋಸ್ಕರ ಪರಿಹಾರ ಮಾಡ್ತೀರಾ ಅಂತಕ್ಕಂಥ ಮಾಹಿತಿ ಪಡ್ಕೊಂಡು ತದನಂತರವಾಗಿ ನಿಮ್ಮ ನಕ್ಷತ್ರಕ್ಕೆ ಅನುಗುಣವಾಗಿ ತಾರಾಬಲವನ್ನು ನೋಡಿ ತದನಂತರವಾಗಿ ಆ ಒಂದು ಮಹಾಯಾಗದಲ್ಲಿ ಪಾಲ್ಗೊಳ್ಳಬೇಕಾಗ್ತದೆ. ಹಾಗೂ ಅದರ ಜೊತೆಯಲ್ಲಿ ಸ್ನೇಹಿತರೆ, ನಮ್ಮ ಸರ್ವಶಕ್ತಿ ಕುಮಾರಪೀಠ ವತಿಯಿಂದ ಒಂದು ವಿಶೇಷವಾದಂತಹ ಒಂದು ವಸ್ತು ತಯಾರು ಮಾಡಿದ್ವಿ. ಇದು ಪ್ಯೂರ್ ಬೆಳ್ಳಿನಲ್ಲಿ ಹಾಲ್ಮಾರ್ಕ್ ಅಲ್ಲಿ ತಯಾರು ಮಾಡಿರ್ತಕ್ಕಂತಹ ಆಂಜನೇಯನ ಗದೆಗಳು. ಸೊ ಈ ಒಂದು ಆಂಜನೇಯನ ಗದೆಗಳು ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಪೂಜಾ ರೂಮಲ್ಲಿ, ಕಚೇರಿಗಳಲ್ಲಿ, ದೇವರ ಮನೆಗಳಲ್ಲಿ ಮತ್ತು ನಿಮ್ಮ ಅಂಗಡಿ ಮುಂಗಟ್ಟುಗಳಲ್ಲಿ, ಪೆಟ್ಟಿಗೆಗಳಲ್ಲಿ ಇಟ್ಕೊಂಡು ಪೂಜೆ ಮಾಡಿದ ಸ್ನೇಹಿತರೆ, ನಿಮ್ಮ ವ್ಯಾಪಾರ ಹೆಚ್ಚಾಗುವಂಥದ್ದು, ಮನೆಯಲ್ಲಿ ಅಶಾಂತಿ, ಕಿರಿಕಿರಿ, ವಾಸ್ತು ದೋಷವಿದೆ, ಮಕ್ಕಳ ವಿದ್ಯಾಭ್ಯಾಸ ಇದೆ, ಗಂಡ ಹೆಂಡತಿ ಸಮಸ್ಯೆಗಳು, ಮನಸ್ತಾಪಗಳಿದೆ, ಮದುವೆ ಆಗ್ತಾ ಇಲ್ಲ, ಮದುವೆ ವಯಸ್ಸು ಬಂದರೂ ಹೆಣ್ಣಾಗ್ಲಿ ಗಂಡಾಗ್ಲಿ ಅಂತಕ್ಕಂಥವ್ರು, ಆತಂಕದಲ್ಲಿರ್ತಕ್ಕಂಥವ್ರು ಮತ್ತು ಸಾಲದ ಸಮಸ್ಯೆ, ಹಣದ ಸಮಸ್ಯೆ ಇರ್ತಕ್ಕಂಥವ್ರು, ಎಷ್ಟೇ ಪ್ರಯತ್ನ ಪಟ್ಟರು ಜೀವನದಲ್ಲಿ ಏಳಿಗೆ ಆಗ್ತಾ ಇಲ್ಲ ಅಂತಕ್ಕಂಥವ್ರು ಖಂಡಿತವಾಗ್ಲೂ ಕೂಡ ಈ ಒಂದು ಆಂಜನೇಯನ ಗದೆಗಳನ್ನ ನಿಮ್ಮ ರಾಶಿ, ನಕ್ಷತ್ರ, ಹೆಸರು, ಗೋತ್ರ ಎಲ್ಲ ಹೇಳಿ ನೀವು ಇದನ್ನ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ನಿಮ್ಮ ಜಾತಕದಲ್ಲಿರ್ತಕ್ಕಂತಹ ಏಳುವರೆ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಕಂಟಕ ಶನಿ, ಪಂಚಮ ಶನಿ, ಶನಿ ದೇಶ ಮತ್ತು ಕಾಲಸರ್ಪದೋಷ, ನಾಗದೋಷ, ಪೂರ್ವಪುಣ್ಯ ದೋಷ, ಪಿತೃದೋಷ, ಕುಜ ನಿಮ್ಮ ಲಗ್ನ ಭಾವದಿಂದ 2, 4, 7, 8, 12ನೇ ಭಾವದಲ್ಲಿ ಕುಜ ಗೋಚರಿಸಿದ ಕುಜ ದೋಷ ಇಲ್ಲದಿದ್ದರೆ, ಕುಜದೋಷ ಇರ್ತಕ್ಕಂಥ ಮದುವೆ ಆಗದೆ ಹೋದ್ರೆ ನಿಮ್ಮ ದಾಂಪತ್ಯ ಜೀವನ ಅಲ್ಲೋಲ ಕಲ್ಲೋಲ ಅಂತಕ್ಕಂಥದ್ದು ಇರುತ್ತೆ. ಖಂಡಿತವಾಗ್ಲೂ ಕೂಡ ವಿಪತ್ತು, ಆಪತ್ತು, ಋಣ, ರೋಗಗಳು ಮತ್ತು ಸಾಲದ ಸಮಸ್ಯೆಗಳು, ಬರಬಾರದ ಕಾಯಿಲೆ ಬರುವಂಥದ್ದು. ಸೊ ಈ ತರ ಎಲ್ಲದಕ್ಕೂ ಕೂಡ ಈ ಆಂಜನೇಯನ ಬೆಳ್ಳಿ, ಪ್ಯೂರ್ ಬೆಳ್ಳಿ, ಹಾಲ್ಮಾರ್ಕ್ ಬೆಳ್ಳಿ ತಯಾರು ಮಾಡಿರ್ತಕ್ಕಂಥ ಗದೆಗಳು. ಇದರೊಳಗೆ 10 ಹಲವು ವಿಷಯಗಳು ಹಾಗೂ ಹಲವಾರು ವನಸಿರಿಗಳ ಬೇರುಗಳು, ಹಾಗೂ ಅಮಾವಾಸ್ಯೆ ಹುಣ್ಣಿಮೆಗಳಿಗೆ ಸಿದ್ಧಿಸಿ ನಂತರ ಯಾಗ ಮಾಡಿ ಇದಕ್ಕೆ ಸಿದ್ಧಿಸಿ ತದನಂತರವಾಗಿ ನಿಮಗೆ ಕೊಡಲಾಗುತ್ತದೆ. ಇದೆಲ್ಲವನ್ನು ಕೂಡ ನಿಮ್ಮ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಿದಾಗ ಎಲ್ಲಾ ಸಮಸ್ಯೆಗಳು ಕೂಡ ಪರಿವರ್ತನೆ ಆಗುತ್ತೆ ಸ್ನೇಹಿತರೆ. ಹಾಗೂ ನಮ್ಮ ಶ್ರೀ ಕುಮಾರ್ ಜೆಮ್ಸ್ ಅಂಡ್ ಜೋನ್ಸ್ ವತಿಯಿಂದ ಸ್ನೇಹಿತರೆ, ಈ ತರ ಒಂದು ಗೋಲ್ಡ್ ಅಂಡ್ ಸಿಲ್ವರ್ ಸ್ಕೀಮ್, ಅಕ್ಷಯ ಗೋಲ್ಡ್ ಸ್ಕೀಮ್, ಅಕ್ಷಯ ಸಿಲ್ವರ್ ಸ್ಕೀಮ್ ಅಂತಕ್ಕಂಥ ಸ್ಕೀಮ್ ಅನ್ನ ನಾವು ಏರ್ಪಾಡು ಮಾಡಿದ್ವಿ. ಆಸಕ್ತಿ ಇರ್ತಕ್ಕಂಥವ್ರು ನಿಮ್ಮ ಶಕ್ತಿಗೆ ಅನುಸಾರವಾಗಿ ನೀವು ಕೂಡಿಟ್ಟ ಹಣವನ್ನ 1000, 2000, 3000, 4000, 5000 ಈ ರೀತಿಯಲ್ಲಿ 11 ತಿಂಗಳ ಕಂತುಗಳಲ್ಲಿ, ಈ ತರ 11 ತಿಂಗಳ ಕಂತುಗಳಲ್ಲಿ ಕಟ್ಕೊಂಡು ಬಂದ್ರೆ 12ನೇ ತಿಂಗಳು ನಮ್ಮ ಕಂಪನಿ ವತಿಯಿಂದ ಕಟ್ಟಿ ಅದನ್ನ ನೀವು ವರ್ಷಕ್ಕೊಮ್ಮೆ ನಿಮ್ಮ ಮನೆಯಲ್ಲಿ ಕುಬೇರ ಕಟಾಕ್ಷವನ್ನ ಅಕ್ಷಯವಾಗಿ ಬೆಳಿಬೇಕು ನಿಟ್ಟಿನಲ್ಲಿ ಮಾಡಿರ್ತಕ್ಕಂಥ ಒಂದು ಸ್ಕೀಮ್ ಇದು. ಪ್ರತಿಯೊಬ್ಬರು ಕೂಡ ಈ ಒಂದು ಅದ್ಭುತ ಅವಕಾಶಗಳನ್ನ ನಾವು ನಮ್ಮ ಶ್ರೀ ಕುಮಾರ್ ಜೆಮ್ಸ್ ಅಂಡ್ ಜೋನ್ಸ್ ಅಂತ ಕಲ್ಪಿಸ್ಕೊಡ್ತಾ ಇದ್ದೀವಿ. ನಿಮ್ಮ ಶಕ್ತಿ ಅನುಸಾರವಾಗಿ ಇದನ್ನ ಹೆಸರನ್ನು ಕೊಟ್ಟು ನೋಂದಾಯಿಸಿಕೊಂಡು ನಿಮ್ಮ ಶಕ್ತಿ ಅನುಸಾರವಾಗಿ ನೀವು ಕಟ್ಕೊಂಡು ಹೋಗ್ಬೋದು. ಪ್ರತಿ ವರ್ಷಕ್ಕೊಮ್ಮೆ ನಿಮ್ಮ ಮನೆಯಲ್ಲಿ ಚಿನ್ನ, ಬೆಳ್ಳಿ, ಆಭರಣಗಳು ತಾಂಡವಾಡಬೇಕು ನಿಟ್ಟಿನಲ್ಲಿ ನಾವು ಏರ್ಪಾಡು ಮಾಡಿದ್ವಿ ಸ್ನೇಹಿತರೆ. ಇದಕ್ಕೆ 9986711112 ಅಂತಕ್ಕಂಥ ದೂರವಾಣಿ ಕರೆ ಮಾಡಿ ಸೊ ಇನ್ನಷ್ಟು ವಿವರಗಳನ್ನ ನೀವು ಪಡ್ಕೋಬಹುದು ಸ್ನೇಹಿತರೆ. ಸೊ ಈಗ ವಾರದ ರಾಶಿ ಫಲಗಳು ಅಂದ್ರೆ ಆಗಸ್ಟ್ 4ನೇ ತಾರೀಕಿಂದ ಆಗಸ್ಟ್ 10ನೇ ತಾರೀಕುವರೆಗೂ ಇರ್ತಕ್ಕಂತಹ ಗೋಚಾರ ಫಲಗಳು, ಗ್ರಹಗಳ ನಿಮ್ಮ ರಾಶಿಯಿಂದ ಗ್ರಹಗಳ ಆಗುಹೋಗುಗಳು ಹೇಗಿರುತ್ತೆ ಅಂತಕ್ಕಂತಹ ಮಾಹಿತಿಗಳು ಪಡೆಯೋಣ. ಮೇಷರಾಶಿಯಾಧಿಪತಿಯಾದ ಕುಜಗ್ರಹ 6ನೇ ಭಾವದಲ್ಲಿ ಗೋಚರಿಸ್ತಕ್ಕಂಥದ್ದು ಅಷ್ಟಲಕ್ಷ್ಮಿ ಯೋಗ, ಅಷ್ಟ ಐಶ್ವರ್ಯ ಯೋಗವನ್ನು ತಂದುಕೊಡುವಂತಹ ಒಂದು ವಾರವಾಗಿರುತ್ತೆ. ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಅನೇಕ ಸಮಸ್ಯೆಗಳು ಕಳೆದ ವಾರಗಳಲ್ಲಿ ಅನುಭವಿಸ್ತಾ ಇದ್ರೆ, ಆದರೆ ಈ ವಾರ ಕೇತು ಹೊಟ್ಟಿಗೆ ಇರತಕ್ಕಂಥ ಕುಜ ಸ್ಥಾನ ಪಲಟವಾಗಿ ಈಗ 4
4 ಆಗಸ್ಟಿಂದ 10 ಆಗಸ್ಟ್ ತನಕ ಈ ಒಂದು ಫಲಾನುಫಲಗಳನ್ನ ಕೊಡ್ತಕ್ಕಂಥದ್ದಾಗಿರುತ್ತೆ. ಸೊ ಅದ್ಭುತವಾದ ಒಂದು ವಾರ ಇದು. ಸೊ ನಿಮಗೆ ಮೇಷರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ನಿಮ್ಮ ರಾಶಿಯಾಧಿಪತಿ ಆದ ಕುಜ ಬಲವಾಗಿರತಕ್ಕಂಥದ್ದು. ಹಾಗೆಯೇ ಸೊ ನಿಮ್ಮ ಒಂದು ರಾಶಿಯಿಂದ ಧನ ಸಪ್ತಮಾಧಿಪತಿ ಶುಕ್ರ ಗ್ರಹ 3ನೇ ಭಾವದಲ್ಲಿ. ಸೊ ನಿಮ್ಮ ಅಕ್ಕ ತಂಗಿಯಂದಿರಿಂದ ಸ್ವಲ್ಪ ಏರುಪೇರುಗಳು, ಕಿರಿಕಿರಿ, ಮನಸ್ಸಿಗೆ ಅಶಾಂತಿ, ಮಾನಸಿಕವಾಗಿ ನಿಮಗೆ ಗೊಂದಲ ಕ್ರಿಯೇಟ್ ಮಾಡುವಂಥದ್ದಾಗಿರುತ್ತೆ. ಹಾಗೂ ಸಹೋದರ ಭಾವ ಬಲವಾಗಿರೋದ್ರಿಂದ, ಗುರು ಬಲವಾಗಿರೋದ್ರಿಂದ, ಸಹೋದರ ಕಲಹ ಇದ್ರೂ ಕೂಡ ಕಾರಕ ಗ್ರಹ ಬಲವಾಗಿರೋದ್ರಿಂದ ಸಹೋದರ ಅನುಕೂಲಗಳು ತಂದುಕೊಡುವಂಥದ್ದಾಗಿರುತ್ತೆ. ಮತ್ತು 4ನೇ ಭಾವದಲ್ಲಿ ಬುಧ ಬಲವಾಗಿರೋದ್ರಿಂದ ವಿದ್ಯಾಭ್ಯಾಸದಲ್ಲಿ ಮತ್ತು ವ್ಯಾಪಾರಗಳಲ್ಲಿ ಹೆಚ್ಚು ಲಾಭ ದೊರೆಯುವಂತಹ ಒಂದು ವಾರವಾಗಿರುತ್ತೆ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. ಮಕ್ಕಳ ವಿಚಾರದಲ್ಲಿ ಕಿರಿಕಿರಿ, 5ನೇ ಭಾವದಲ್ಲಿ ಇರ್ತಕ್ಕಂಥ ಕೇತು ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ, ಅಶಾಂತಿ, ಅವರ ಆರೋಗ್ಯದಲ್ಲಿ ಸ್ವಲ್ಪ ಕಂಟಕ, ಇವೆಲ್ಲ ಕೂಡ ಬರುವಂತ ಸಾಧ್ಯತೆಗಳು ಉಂಟು. ಸೊ ಒಟ್ಟಾರೆಯಾಗಿ 7ನೇ ಭಾವಕ್ಕೆ ಗುರು ವೀಕ್ಷಣೆ ಇರೋದ್ರಿಂದ ಕಳತರ ಭಾವ ಅಂತಕ್ಕಂಥ 7ನೇ ಭಾವಕ್ಕೆ ವಿವಾಹ ಪ್ರಾಪ್ತಿ, ವಿವಾಹ ವಯಸ್ಸಲ್ಲಿರ್ತಕ್ಕಂಥ ಗಂಡು ಹೆಣ್ಣಿಗೆ ಖಂಡಿತವಾಗ್ಲೂ ಕೂಡ ಆ ವಿವಾಹ ಯೋಗವನ್ನ ಕೂಡಿ ಬರುವಂತಹ ಒಂದು ವಾರವಾಗಿರುತ್ತೆ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. ಅಷ್ಟಮದಲ್ಲಿ ಚಂದ್ರಗ್ರಹ ಈ 4, 5ನೇ ತಾರೀಕು ಸೋಮವಾರ ಮಂಗಳವಾರ ಚಂದ್ರಾಷ್ಟಮ. ಸೊ ಖಂಡಿತವಾಗ್ಲೂ ಕೂಡ ಹೊಸ ಪ್ರಯತ್ನಗಳು, ಪ್ರಯಾಣಗಳು, ಕೂಡಿಟ್ಟ ಹಣ, ಹೊಸದಾಗಿ ಪ್ರಾರಂಭ ಮಾಡುವಂಥದ್ದನ್ನ, ಹೊಸ ಒಂದು ಗಾಡಿ ಖರೀದಿ ಮಾಡುವಂಥದ್ದನ್ನ ಖಂಡಿತವಾಗ್ಲೂ ಕೂಡ ಅವಾಯ್ಡ್ ಮಾಡಬೇಕಾಗುತ್ತೆ 4 ಮತ್ತು 5ನೇ ತಾರೀಕು. ಸೊ ಚಂದ್ರಾಷ್ಟಮ ಇರೋದ್ರಿಂದ ಮೇಷರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ತುಂಬಾ ಎಚ್ಚೆತ್ಕೋಬೇಕು 4 ಮತ್ತು 5ನೇ ತಾರೀಕಲ್ಲೂ. ಮತ್ತೆ 9ನೇ ಭಾವಕ್ಕೆ ಗುರು ವೀಕ್ಷಣೆ ಇರೋದ್ರಿಂದ ಒಳ್ಳೆ ಅದೃಷ್ಟ, ಒಳ್ಳೆ ಮಹಾಲಕ್ಷ್ಮಿ ಕಟಾಕ್ಷ, ಲಕ್ಷ್ಮಿ ಕುಬೇರ ಸಂಪತ್ತನ್ನು ಉಂಟು ಮಾಡುವಂಥದ್ದು, ತಂದೆಯಿಂದ ಸ್ವಲ್ಪ ಅನುಕೂಲ ತಂದುಕೊಡುವಂಥದ್ದು, ವಿದೇಶ ಪ್ರಯಾಣವನ್ನು ಉಂಟು ಮಾಡತಕ್ಕಂಥ ಒಂದು ವಾರವಾಗಿರುತ್ತೆ. ಕೆಲಸ ಕಾರ್ಯಗಳ ಒಳ್ಳೆ ಅನುಕೂಲ, ಅಭಿವೃದ್ಧಿಯನ್ನು ಉಂಟು ಮಾಡತಕ್ಕಂಥ ಒಂದು ವಾರವಾಗಿರುತ್ತೆ. ಉದ್ಯೋಗ ಪ್ರಾಪ್ತಿ, ಹೊಸದಾಗಿ ಪ್ರಯತ್ನ ಏನಾದ್ರು ಮಾಡೋದಾದ್ರೆ ಉದ್ಯೋಗಕ್ಕೆ ಸಂಬಂಧಪಟ್ಟಾಗಿ ಅಥವಾ ಒಂದು ಒಳ್ಳೆ ವ್ಯಾಪಾರ ಪ್ರಾರಂಭ ಮಾಡಬೇಕು ಅಂತಕ್ಕಂಥವ್ರಿಗೆ ಒಂದು ಒಳ್ಳೆ ಅದ್ಭುತವಾದ ಅವಕಾಶ ಈ ವಾರ ನಿಮ್ಗೆ ಕಲ್ಪಿಸ್ಕೊಡುತ್ತೆ. ಖಂಡಿತವಾಗ್ಲೂ ಕೂಡ ಹೆಚ್ಚು ಲಾಭ ದೊರೆಯುವಂತ ಒಂದು ವಾರವಾಗಿರುತ್ತೆ. ರಾಹು ಬಲವಾಗಿರೋದ್ರಿಂದ ಅಂದ್ರೆ ಒಟ್ಟಾರೆ 7 ವರ್ಷ ವಕ್ರ ಶನಿಯಲ್ಲಿ ಅನೇಕ ಸಮಸ್ಯೆಗಳು, ಇನ್ನಷ್ಟು ಅನಾಹುತಗಳಾಗುವಂಥದ್ದು, ಮೋಸ, ವಂಚನೆ, ಕಿರಿಕಿರಿ ಇವೆಲ್ಲ ಕೂಡ ಒಂದು ಕಡೆ ಕಾಡ್ತಾ ಇರುತ್ತೆ. ಮೇಷರಾಶಿ ಹುಟ್ಟಿರ್ತಕ್ಕಂಥ ಎಚ್ಚೆತ್ಕೋಲಿ ಈ ವಾರ ನಿಮಗೆ ಖಂಡಿತವಾಗ್ಲೂ ಕೂಡ. ಗುಲಗಂಜಿ ಬೇರು ಮತ್ತು ಉತ್ತರಾಣಿ ಬೇರು, ಈ ಗುಲಗಂಜಿ ಬೇರು ಉತ್ತರಾಣಿ ಬೇರನ್ನ 1 ಇಂಚು ಸಂಗ್ರಹ ಮಾಡಿ ಅದಕ್ಕೆ ಹಳದಿ ದಾರನ ಸುತ್ತಿ ಸಿದ್ಧಿ ಮಾಡಿ ತದನಂತರವಾಗಿ ಅದಕ್ಕೆ ಸಿದ್ಧಿ ಮಾಡಿ ಓಂ ಸೋಂ ಸುಬ್ರಹ್ಮಣ್ಯಾಯ ನಮಃ, ಓಂ ಶಾಂ ಸುಬ್ರಹ್ಮಣ್ಯಾಯ ನಮಃ ಅಂತಕ್ಕಂಥ ಮಂತ್ರಗಳು. ಸೊ ಅದಕ್ಕೆ ಜೀವ ತುಂಬಿ ಪರ್ಸಲ್ಲಿ ಇಟ್ಕೊಳ್ಳಿ ಅಥವಾ ದೇವರ ಮನೆ ಇಟ್ಕೊಂಡು ಪೂಜೆ ಮಾಡಿ ನಿಮ್ಮ ಇಡೀ ವಾರ ಪೂರ್ತಿ ನಿಮಗೆ ಅದೃಷ್ಟ ತಂದು ಕೊಡುವಂಥ ಒಂದು ವಾರವಾಗಿರುತ್ತೆ. ಅದರ ಜೊತೆಯಲ್ಲಿ ನಿಮಗೆ 5, 9ರ ಸಂಖ್ಯೆ ನಿಮಗೆ ಒಳ್ಳೆ ಅದೃಷ್ಟ ತಂದು ಕೊಡುವಂಥ ಒಂದು ವಾರವಾಗಿರುತ್ತೆ. ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಶುಭವಾಗಲಿ. ವೃಷಭ ರಾಶಿಯಾಧಿಪತಿಯಾದ ಶುಕ್ರ ಗ್ರಹ 2ನೇ ಮನೆಯಲ್ಲಿರ್ತಕ್ಕಂಥ ಧನಭಾವದಲ್ಲಿ ಕೌಟುಂಬಿಕ ಅನುಕೂಲ, ಕುಟುಂಬದಲ್ಲಿ ಶುಭ ಕಾರ್ಯ ಯತ್ನಗಳು ಮತ್ತು ದುಡ್ಡು ಕಾಸು ಚೆನ್ನಾಗಿ ಓಡಾಟಗಳು ಮತ್ತು ಹಣದ ಸಮಸ್ಯೆ ಪೂರೈಸ್ತಕ್ಕಂಥದ್ದು, ಏನೇ ಸಮಸ್ಯೆಗಳಿದ್ರು ಕೂಡ ಸೊ ಖಂಡಿತವಾಗಿ ಕೂಡ ದುಡ್ಡು ಕಾಸು ಚೆನ್ನಾಗಿ ಓಡಾಡುವಂಥದ್ದು, ಮನೆಯಲ್ಲಿ ಒಂದು ಶುಭ ಕಾರ್ಯ, ಒಂದು ಒಳ್ಳೆ ಅದ್ಭುತವಾದ ಒಂದು ವಾರ ಅಂತ ಹೇಳ್ಬೋದು. ಹಾಗೇನೆ ಗುರುಬಲ ಶುಕ್ರ ಬಲದಿಂದ ಅದ್ಭುತವಾಗಿರ್ತಕ್ಕಂಥದ್ದು, ಕೌಟುಂಬ ನಿಮ್ಮ ನೆಮ್ಮದಿಯಾಗಿ ಬಾಳ್ತಕ್ಕಂಥದ್ದು. ಖಂಡಿತವಾಗ್ಲೂ ಕೂಡ ನಿಮ್ಮ ರಾಶಿ ಮೇಲೆ ಶನಿ ವೀಕ್ಷಣೆ ಇರೋದ್ರಿಂದ, ವಕ್ರ ಶನಿ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಗೊಂದಲ ಕ್ರಿಯೇಟ್ ಆಗುವಂಥದ್ದಾಗಿರುತ್ತೆ. ಮನೆ ಕಟ್ಟುವಂಥದ್ದು, ಗೃಹಾರಂಭ, ಗೃಹ ಪ್ರವೇಶ ಮಾಡುವಂಥ ಒಂದು ಅವಕಾಶ ಕೂಡ ಮಾಡಿಕೊಡುತ್ತೆ. ಈ ವೃಷಭರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ಭೂಮಿ ಖರೀದಿ ಮಾಡುವಂಥದ್ದು, ವಾಹನ ಖರೀದಿ ಮಾಡುವಂಥ ಒಂದು ಅದ್ಭುತವಾದ ಒಂದು ವಾರ ಇದು. ಸೊ ಈ ವಾರದಲ್ಲಿ ಖಂಡಿತವಾಗ್ಲೂ ಕೂಡ ಸೊ ವೃಷಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಅಣ್ಣ ತಮ್ಮದ ವಿಚಾರದಲ್ಲಿ ಒಳ್ಳೆ ಸಹಾಯ, ಕೀರ್ತಿ, ಅವರ ವಿಚಾರದಲ್ಲಿ ನಿಮಗೆ ಸಹಾಯವನ್ನು ಮಾಡ್ಕೋಬಹುದು. ಒಡವೆಗಳು ಸೇರುವಂಥದ್ದಾಗಿರುತ್ತೆ. ಬೆಳ್ಳಿ ಆಭರಣಗಳು, ಚಿನ್ನದ ಆಭರಣಗಳು ಒಂದು ಸೇರುವಂತಹ ಒಂದು ಲಕ್ಷಣಗಳು ಕಂಡು ಬರ್ತಾ ಇದೆ. ಲಕ್ಷ್ಮೀ ಕಟಾಕ್ಷ, ಕುಬೇರ ಸಂಪತ್ತನ್ನು ಉಂಟು ಮಾಡುವಂತಹ ಒಂದು ವಾರವಾಗಿರುತ್ತೆ. ವಿದ್ಯಾರ್ಥಿನಿಗಳಿಗೆ, ವಿದ್ಯಾವಂತರಿಗೆ ಖಂಡಿತವಾಗ್ಲೂ ಸ್ವಲ್ಪ ಗೊಂದಲ ಕ್ರಿಯೇಟ್ ಆಗುತ್ತೆ. ಸ್ವಲ್ಪ ಒತ್ತಾಯಿಸಿ ಓದಬೇಕಾಗುತ್ತೆ. ಈ ರಾಶಿ ಹುಟ್ಟಿರ್ತಕ್ಕಂಥ ವಿದ್ಯಾರ್ಥಿನಿಗಳು ಖಂಡಿತವಾಗ್ಲೂ ಕೂಡ ವಾಹನ ಅಪಘಾತಗಳು ಸಂಭವಿಸುವಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ. ಸೊ 4ನೇ ಭಾವದಲ್ಲಿರ್ತಕ್ಕಂಥ ಕೇತುವಿನಿಂದ 5ನೇ ಮನೆಯಲ್ಲಿ ಕುಜ ಇರೋದ್ರಿಂದ ಸ್ವಲ್ಪ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಅಶಾಂತಿ, ಕಿರಿಕಿರಿ, ಬುದ್ಧಿಮಂದಕ್ಕೊಳಗಾಗುವಂಥದ್ದು ಎಲ್ಲ ಕೂಡ ಇರುತ್ತೆ. ಖಂಡಿತವಾಗ್ಲೂ ಕೂಡ 6ನೇ ಭಾವಕ್ಕೆ ಗುರು ವೀಕ್ಷಣೆ ಇರೋದ್ರಿಂದ ಸ್ವಲ್ಪ ಸಾಲದ ಸಮಸ್ಯೆಗಳು ಅಂತಕ್ಕಂಥದ್ದು ಇರುತ್ತೆ. ಆದರೆ ಗುರು ಬಲ ಇರೋದ್ರಿಂದ ಆ ಸಮಸ್ಯೆಗಳು, ದುಡ್ಡು ಕಾಸು ಚೆನ್ನಾಗಿ ಓಡಾಡಿ, ಸೊ ಲೋನು ಏನಾದ್ರು ಪ್ರಯತ್ನ ಪಟ್ಟರು ಕೂಡ, ಕೈ ಬದಲಾವಣೆ ಅಂತ ಕೇಳಿದ್ರು ಕೂಡ ಸೊ ಖಂಡಿತವಾಗ್ಲೂ ಕೂಡ ತಕ್ಕ ಸಮಯಕ್ಕೆ ಬಂದು ಅದು ಬಂದು ತಲುಪುತ್ತೆ, ಆ ಸಾಲನು ತೀರುತ್ತೆ. ಸೊ ಹೊಸ ಸಾಲ ಕೂಡ ಏರುವಂತ ಲಕ್ಷಣಗಳು ಕಂಡು ಬರ್ತಾ ಇದೆ. ಖಂಡಿತವಾಗ್ಲೂ ಕೂಡ 7ನೇ ಭಾವಾಧಿಪತಿಯಾದ ಕುಜಗ್ರಹ
ಪಂಚಮದಲ್ಲಿರೋದ್ರಿಂದ ವಿವಾಹ ಪ್ರಾಪ್ತಿಯನ್ನು ಉಂಟು ಮಾಡುವಂಥದ್ದಾಗಿರುತ್ತೆ. ಸತಿಪತಿ ಅನ್ಯೋನ್ಯ ಗಂಡಾಂತಿ ಸಮಸ್ಯೆಗಳು ಇಲ್ಲೋರು ಸ್ವಲ್ಪ ಕಿರಿಕಿರಿ ಆಗ್ತಿತ್ತು. ಈಗ ಅನ್ಯೋನ್ಯವಾಗಿ ಪ್ರೀತಿಯಿಂದ ಇರ್ತಕ್ಕಂಥದ್ದು, ಪ್ರಯಾಣ ಮಾಡುವಂತಹ ಅವಕಾಶಗಳು ಕೂಡ ಕಲ್ಪಿಸ್ಕೊಡ್ತಾನೆ. ಹಾಗೆಯೇ 8ನೇ ಮನೆಯಲ್ಲಿರ್ತಕ್ಕಂಥ ಚಂದ್ರ 6, 7ನೇ ತಾರೀಕು ಚಂದ್ರಾಷ್ಟಮ. ವೃಷಭ ರಾಶಿ ಹುಟ್ಟಿರ್ತಕ್ಕಂಥವರಿಗೆ ಆಗಸ್ಟ್ ತಿಂಗಳು 6 ಮತ್ತು 7ನೇ ತಾರೀಕು ಚಂದ್ರಾಷ್ಟಮ ಇರೋದ್ರಿಂದ ಪ್ರಯಾಣಗಳು ಅವಾಯ್ಡ್ ಮಾಡಬೇಕಾಗ್ತದೆ, ಹೊಸ ಪ್ರಯತ್ನಗಳು ಅವಾಯ್ಡ್ ಮಾಡಬೇಕಾಗ್ತದೆ. ಹಾಗೂ ಹೆಚ್ಚು ಬಂಡವಾಳ ಹಾಕಿ ಒಂದು ಉದ್ಯೋಗ, ಒಂದು ಪ್ರಮೋಷನ್ ಆಗಲಿ, ಒಂದು ದೂರದ ಪ್ರಯಾಣ ಆಗಲಿ, ಸ್ಥಾನ ಪಲ್ಲಟವಾಗಲಿ ಮಾಡೋದನ್ನ 100% ಅವಾಯ್ಡ್ ಮಾಡ್ಕೋಬೇಕಾಗುತ್ತದೆ. ಸೊ ನಿಮಗೆ 10ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಬರ್ತಕ್ಕಂಥ ಕೆಲಸ, ಕಾರ್ಯ, ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ಬಹುದೊಡ್ಡ ಮಟ್ಟಕ್ಕೆ ಲಾಭವನ್ನು ತಂದುಕೊಡುವಂಥ ಒಂದು ವಾರವಾಗಿರುತ್ತೆ. ಸೊ ವಕ್ರ ಶನಿಯಿಂದ ನಿಮಗೆ ಅನೇಕ ಸಮಸ್ಯೆಗಳು, ತಾಮಸವಾಗಿ ಕೆಲಸ ಕಾರ್ಯಗಳು ಕೈಗೂಡಿ ಬರುವಂಥ ಲಕ್ಷಣ ಕಂಡು ಬರ್ತಾ ಇದೆ. ವೃಷಭ ರಾಶಿ ಹುಟ್ಟಿರ್ತಕ್ಕಂಥವರಿಗೆ ನೆಲ್ಲಿಕಾಯಿ ಬೇರು ಹಾಗೂ ಅಶ್ವತ್ಥ ಬೇರು, ಈ ನೆಲ್ಲಿಕಾಯಿ ಬೇರು, ಅಶ್ವತ್ಥ ಬೇರು ಒಂದೊಂದು ಇಂಚು ಸಂಗ್ರಹ ಮಾಡಿ ಅದನ್ನು ಪರ್ಸಲ್ಲಿ ಇಟ್ಕೊಳ್ಳಿ, ಎಲ್ಲ ಸಮಸ್ಯೆಗೆ ಪರಿಹಾರವಾಗುತ್ತೆ. 5, 6, 3ರ ಸಂಖ್ಯೆ ನಿಮಗೆ ಅದೃಷ್ಟ ತಂದುಕೊಡುವಂಥ ಒಂದು ವಾರವಾಗಿರುತ್ತೆ. ವೃಷಭ ರಾಶಿ ಹುಟ್ಟಿರ್ತಕ್ಕಂಥವರಿಗೆ ಶುಭವಾಗಲಿ. ಮಿಥುನ ರಾಶಿಯಾಧಿಪತಿಯಾದ ಬುಧಗ್ರಹ ಧನಭಾವದಲ್ಲಿರ್ತಕ್ಕಂಥದ್ದು. ಕುಟುಂಬದಲ್ಲಿ ಒಳ್ಳೆ ಬಿಸ್ನೆಸ್ಸು, ಕುಟುಂಬ ಸದಸ್ಯರಿಗೆ ಒಳ್ಳೆ ಬಿಸ್ನೆಸ್ಸು, ವ್ಯಾಪಾರ ಅನುಕೂಲ, ವಾಕ್ಚಾತುರ್ಯ, ಮಾತಿನಿಂದ ಸ್ವಲ್ಪ ಅನುಕೂಲ ತಂದುಕೊಡುವಂಥದ್ದು, ಒಳ್ಳೆ ಪದಗಳು ಬಳಸುವಂಥ ಲಕ್ಷಣಗಳು ಕಂಡು ಬರ್ತಾ ಇದೆ. ಖಂಡಿತವಾಗ್ಲೂ ಕೂಡ ಕುಟುಂಬದಲ್ಲಿ ಒಳ್ಳೆ ಅನುಕೂಲ ತಂದುಕೊಡುವಂಥದ್ದು, ಲಕ್ಷ್ಮಿ ಕಟಾಕ್ಷ ತಂದುಕೊಡುವಂಥ ಒಂದು ವಾರವಾಗಿರುತ್ತೆ. ಇಡೀ ಕುಟುಂಬ ಸಮೇತವಾಗಿ ಪ್ರಯಾಣ ಮಾಡುವಂಥದ್ದು, ಪ್ರವಾಸಕ್ಕೆ ಹೋಗುವಂಥದ್ದು ಇವೆಲ್ಲ ಕೂಡ ಕಂಡು ಬರ್ತಾ ಇದೆ. ಸಹೋದರ ಪ್ರಾಪ್ತಿ ಉಂಟು ಮಾಡುವಂಥದ್ದಾಗಿರುತ್ತೆ. ಆದರೆ ವಾಹನಗಳಲ್ಲಿ ಸ್ವಲ್ಪ ಹುಷಾರಾಗಿ ಓಡಾಡ್ತಿರ್ಬೇಕಾಗುತ್ತೆ. ರಸ್ತೆ ದಾಟುವಾಗ ಅಗ್ನಿ ಅವಘಡಗಳು ಸಂಭವಿಸುವಂತಹ ಲಕ್ಷಣ ಕಂಡು ಬರ್ತಾ ಇದೆ. ಮನೆಯಲ್ಲಿ ಸ್ವಲ್ಪ ಹೆಚ್ಚು ಖರ್ಚು ವೆಚ್ಚಗಳು, ಅನಾವಶ್ಯಕ ಖರ್ಚುಗಳು, ದಿಢೀರ್ ಖರ್ಚುಗಳು ಬರುವಂತಹ ಲಕ್ಷಣ ಕಂಡು ಬರ್ತಾ ಇದೆ. ವಾಹನಗಳಲ್ಲಿ ಕೂಡ ಹೆಚ್ಚು ಖರ್ಚು ವೆಚ್ಚಗಳು ಬರುವಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ. ಮಿಥುನ ರಾಶಿ ಹುಟ್ಟಿರ್ತಕ್ಕಂಥವರಿಗೆ ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಅದರ ಮಕ್ಕಳ ವಿಚಾರದಲ್ಲಿ ಒಳ್ಳೆ ಅನುಕೂಲ ತಂದುಕೊಡುವಂಥದ್ದು, ಅದೃಷ್ಟ ಕಟ್ಟಿಟ್ಟ ಬುದ್ಧಿ ಅಂತಕ್ಕಂಥ, ವಿದ್ಯಾಭ್ಯಾಸದಲ್ಲಿ ಒಳ್ಳೆ SS ಪಡುವಂಥದ್ದು, ಒಳ್ಳೆ ಪರ್ಸೆಂಟೇಜ್ ತಗೊಳ್ಳುವಂಥದ್ದು, ವ್ಯಾಪಾರದಲ್ಲಿ ಬಹುದೊಡ್ಡ ಲಾಭವನ್ನು ಪಡ್ಕೊಳ್ಳುವಂಥದ್ದು ಮಿಥುನ ರಾಶಿ ಹುಟ್ಟಿರ್ತಕ್ಕಂಥವರಿಗೆ. 6ನೇ ಭಾವಾಧಿಪತ್ಯ 4ನೇ ಮನೆಯಲ್ಲಿ ಇರೋದರಿಂದ ಸ್ವಲ್ಪ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳು, ತಾಯಿಯ ದ್ವೇಷವನ್ನು ಸಾಧಿಸಬೇಕಾಗುತ್ತೆ. ಸ್ವಲ್ಪ ಮಾತಿನಿಂದ ಚಕಮಕಿ ಆಗಿ ಸ್ವಲ್ಪ ತಾಯಿಯ ಆರೋಗ್ಯದಲ್ಲಿ ತಾಯಿ ಕಡೆ ಸ್ವಲ್ಪ ದ್ವೇಷಿಸ್ಕೋಬೇಕಾಗುತ್ತೆ. ಸ್ವಲ್ಪ ಪ್ರೀತಿಯಿಂದ ಇದ್ರೆ ಸುಬ್ರಹ್ಮಣ್ಯನ ಆರಾಧನೆ ಮಾಡಿ ಈ ಸಮಸ್ಯೆಗಳನ್ನು ದೂರ ಮಾಡ್ಕೋಬಹುದಾಗಿದೆ. ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣು ಮತ್ತು ಗಂಡು ಮದುವೆ ವಯಸ್ಸಲ್ಲಿರ್ತಕ್ಕಂಥವರಿಗೆ ಖಂಡಿತವಲ್ಲ ಕೂಡ ವಿವಾಹ ಯೋಗ ಕೂಡಿ ಬರುವಂತದ್ದಾಗಿರುತ್ತೆ. ಕಾರಕ ಗ್ರಹ ಶುಕ್ರ ಬಲವಾಗಿದ್ದಾನೆ, ಗುರು ಬಲವಾಗಿದ್ದಾನೆ, ವೀಕ್ಷಣೆ ಇರೋದ್ರಿಂದ ಖಂಡಿತವಲ್ಲ ಕೂಡ ಕುಟುಂಬದಲ್ಲಿ ಶುಭ ಕಾರ್ಯತ್ನ ಸಕ್ಸಸ್ ಆಗತ್ತೆ. ಇಲ್ಲವರೆಗೂ ಸ್ವಲ್ಪ ವಿಘ್ನಗಳಾಗ್ತಾ ಇತ್ತು, ಕಿರಿಕಿರಿ ಆಗ್ತಾ ಇತ್ತು ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. ಸೊ ಈ ವಾರ ಆ ಒಂದು ಕಾರ್ಯ ನೆರವೇರುತ್ತೆ. ಖಂಡಿತವಾಗ್ಲೂ ಕೂಡ ಮಿತ್ರರಿಂದ ಧನ ಲಾಭ, ಸ್ನೇಹ ವರ್ಗ ರಾಜ್ಯವನ್ನು ಪಡ್ಕೊಳ್ಳುವಂಥದ್ದು. ಇಲ್ಲಿವರೆಗೂ ಸ್ವಲ್ಪ ಶತ್ರು, ಈಗ ಮಿತ್ರರು ಆಗಿರೋದ್ರಿಂದ ಖಂಡಿತವಾಗ್ಲೂ ಕೂಡ ಒಳ್ಳೆ ಅನುಕೂಲ ತಂದು ಕೊಡುವಂಥ ಒಂದು ವಾರವಾಗಿರುತ್ತೆ ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. ಆದರೆ 8 ಮತ್ತು 9ನೇ ತಾರೀಕು ಚಂದ್ರಾಷ್ಟಮ. 8 ಮತ್ತು 9ನೇ ತಾರೀಕು ತುಂಬಾ ಹುಷಾರಾಗಿರಬೇಕು. ದೂರದ ಪ್ರಯಾಣವನ್ನ, ವಾಹನ ದೂರವಾಗಿ ರಾತ್ರಿ ಸಮಯದಲ್ಲಿ ಚಾಲನೆ ಮಾಡೋದನ್ನ, ಮತ್ತೆ ಹೆಚ್ಚು ಬಂಡವಾಳ ಹಾಕಿ ಮಾಡೋದನ್ನ, ಉದ್ಯೋಗವನ್ನ ಸ್ಥಾನ ಪಲಟ ಆಗುವಂಥದ್ದಾಗಲಿ, ಮತ್ತೆ ವ್ಯಾಪಾರಕ್ಕೆ ಹೆಚ್ಚು ಬಂಡವಾಳ ಹಾಕುವಂಥದ್ದಾಗಲಿ 8, 9ನೇ ತಾರೀಕು ಚಂದ್ರಾಷ್ಟಮ ಇರೋದ್ರಿಂದ ಸ್ವಲ್ಪ ಅವಾಯ್ಡ್ ಮಾಡ್ಕೋಬೇಕಾಗುತ್ತೆ ಮಿಥುನ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ಆದರೆ ತಂದೆಯ ಒಂದು ವಿರೋಧವನ್ನು ಕೂಡ ವ್ಯಕ್ತಪಡಿಸಬೇಕಾಗುತ್ತೆ. ಖಂಡಿತವಾಗ್ಲೂ ಕೂಡ ವಕ್ರ ಶನಿ ಪ್ರಭಾವ, ತಾಮಸವಾಗಿ ಕೆಲಸ ಕಾರ್ಯಗಳು ಕೈಗೂಡಿ ಬರುವಂಥದ್ದು, ಆತರಪಟ್ಟು ಅವಸರಪಟ್ಟು ದುಡುಕು ನಿರ್ಧಾರಗಳನ್ನ ಯಾವುದೇ ಕಾರಣಕ್ಕೂ ಮಿಥುನ ರಾಶಿಯವರು ತೆಗೆದುಕೋಬಾರದು. ಸೊ ಹಾರ್ಡ್ ವರ್ಕ್ ಮಾಡಿ, ಪ್ರಯತ್ನ 1ಕ್ಕೆ 2 ಸಲ 2ಕ್ಕೆ 4 ಸಲ ಪ್ರಯತ್ನ ಮಾಡಿ ಈ ವಾರ ಕೆಲಸ ಕಾರ್ಯಗಳನ್ನ, ವ್ಯಾಪಾರಗಳನ್ನ ಮತ್ತು ಒಂದು ಕಾರ್ಯ ವಿಘ್ನಗಳು ಹಾಕದಂಗೆ ಅನುಕೂಲಕರವಾಗಿ ನೀವು ಪರಿವರ್ತನೆ ಮಾಡ್ಕೋಬೇಕಾಗತ್ತೆ ಮಿಥುನ ರಾಶಿ ಹುಟ್ಟಿರ್ತಕ್ಕಂಥವ್ರು. ಖಂಡಿತವಾಗ್ಲೂ ಕೂಡ ಈ ಮಿಥುನ ರಾಶಿ ಹುಟ್ಟಿರ್ತಕ್ಕಂಥವ್ರು ಈ ವಾರ ತುಳಸಿ ಬೇರು ಮತ್ತೆ ಗರಿಕೆ, ಈ ತುಳಸಿ ಬೇರು ಮತ್ತು ಗರಿಕೆಯನ್ನ ಸಂಗ್ರಹ ಮಾಡಿ ಪರ್ಸಲ್ಲಿ ಇಡೋದ್ರ ಮೂಲಕವಾಗಿ ಎಲ್ಲ ಸಮಸ್ಯೆಗೂ ಪರಿಹಾರವಾಗುತ್ತೆ. ಈ ವಾರ ನಿಮಗೆ 5ರ ಸಂಖ್ಯೆ ಮತ್ತು ಹಸಿರು ಬಣ್ಣದ ಬಟ್ಟೆಗಳು, ವಸ್ತ್ರಗಳು ದರ್ಶನ ಮಾಡೋದ್ರಿಂದ ಖಂಡಿತವಾಗ್ಲೂ ಕೂಡ ಎಲ್ಲಾ ಸಮಸ್ಯೆಗಳನ್ನ ದೂರ ಮಾಡ್ಕೋಬಹುದು. ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಶುಭವಾಗಿದೆ. ಕಟಕ ರಾಶಿಯಾಧಿಪತಿಯ ಚಂದ್ರಗ್ರಹ 5, 6, 7 ಪಂಚಮ, ಷಷ್ಠಮ, ಸಪ್ತಮ ಸ್ಥಾನದಲ್ಲಿ ಗೋಚಾರ ಮಾಡೋದ್ರಿಂದ ಖಂಡಿತವಾಗ್ಲೂ ಕೂಡ
ಸೊ ಮಕ್ಕಳಿಂದ ಒಳ್ಳೆ ಅನುಕೂಲ ತಂದುಕೊಡುವಂಥದ್ದು, ರೋಗ ಶತ್ರುವಾದದಿಂದ ದೂರ ಆಗುವಂಥದ್ದು, ಸಾಲ ಮುಕ್ತಿ ಪಡೆಯುವಂಥದ್ದು, ಸತಿಪತಿ ಅನ್ಯೋನ್ಯ ಪ್ರಾಪ್ತಿ, ಮಿತ್ರನಿಂದ ಧನ ಸಹಾಯ ಪಡೆಯುವಂಥ ಒಂದು ವಾರವಾಗಿರುತ್ತೆ. ಕಟಕ ರಾಶಿ ಹುಟ್ಟಿರ್ತಕ್ಕಂಥವರಿಗೆ ಬುಧ ಲಗ್ನದಲ್ಲಿ ಇರೋದರಿಂದ ಹೆಚ್ಚು ಲಾಭ ಪಡೆಯುವಂಥದ್ದು. ವ್ಯಾಪಾರಗಳಲ್ಲಿ ಇಷ್ಟು ದಿನ ನಿಮಗೆ ನಷ್ಟವಾಗ್ತಿತ್ತು ಪಾಪ ಕಳೆದ ವಾರಗಳಿಂದ, ಬಟ್ ಈ ವಾರ ನಿಮಗೆ ಹೆಚ್ಚು ಲಾಭವನ್ನು ಗಳಿಸಬಹುದು. ಕಟಕ ರಾಶಿ ಹುಟ್ಟಿರ್ತಕ್ಕಂಥವ್ರು ಉದ್ಯೋಗ ಪ್ರಾಪ್ತಿ, ಒಳ್ಳೆ ಉದ್ಯೋಗನ ಪಡ್ಕೊಳ್ಳುವಂಥದ್ದು, ಇರತಕ್ಕಂಥ ಉದ್ಯೋಗದಲ್ಲಿ ಪ್ರಮೋಷನ್ ಕೂಡ ಸಿಗುವಂಥ ಒಂದು ಲಕ್ಷಣಗಳು ಕಂಡು ಬರ್ತಾ ಇದೆ ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. ಆದರೆ ಎರಡರಲ್ಲಿರ್ತಕ್ಕಂಥ ಕೇತು ಮತ್ತು ಅಷ್ಟಮದಲ್ಲಿರ್ತಕ್ಕಂಥ ರಾಹು ಸ್ವಲ್ಪ ಅಪಮೃತ್ಯು ದೋಷವನ್ನು ಉಂಟು ಮಾಡುವಂಥದ್ದಾಗಿರುತ್ತೆ. ಧನಾಧಿಪತಿಯಾದ ಸೂರ್ಯಗ್ರಹ ರಾಶಿಯಲ್ಲೇ ಇರೋದ್ರಿಂದ ಧನ ಪ್ರಾಪ್ತಿ, ಎಲ್ಲೋ ಒಂದು ಕಡೆ ದುಡ್ಡು ಬರುತ್ತೆ, ಎಲ್ಲೋ ಒಂದು ಕಡೆ ಸಾಲ ತೀರುತ್ತೆ. ಕುಟುಂಬದಲ್ಲಿ ಕಿರಿಕಿರಿ, ಹಣದ ಸಮಸ್ಯೆ ಎಲ್ಲವನ್ನು ಇದ್ರೂ ಕೂಡ ಮೃತ್ಯು ಅಪಮೃತ್ಯು ದೋಷ, ಗಂಡಾಂತರಗಳು, ಕಟ್ಟಿಟ್ಟ ಬುದ್ಧಿ ಅಂತಕ್ಕಂಥದ್ದು, ಕೈಕಾಲು ಪೆಟ್ಟು ಬೀಳುವಂಥದ್ದಾಗಿರುತ್ತೆ. ಅನಾವಶ್ಯಕ ಖರ್ಚುಗಳು ಅವಾಯ್ಡ್ ಮಾಡಬೇಕು ಅಂತಂದ್ರೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ, ಕೇತು ಶಾಂತಿ ಮಾಡಿ, ಓಂ ಗಂ ಗಣಪತಿಯ ನಮಃ ಅಂತಕ್ಕಂಥ ಮಂತ್ರಗಳ ಪಠನೆ ಮಾಡ್ಕೊಳ್ಳಿ. ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಖಂಡಿತವಾಗ್ಲೂ ಕೂಡ ಅದರ ಜೊತೆಯಲ್ಲಿ ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಸೊ ಗುಲಗಂಜಿ ಬೇರು ಮತ್ತು ಬೇವಿನ ಬೇರು, ಗುಲಗಂಜಿ ಬೇರು, ಬೇವಿನ ಬೇರು ಇದರ ಎರಡು ಕೂಡ ಪರ್ಸಲ್ ಇಟ್ಕೊಳ್ಳಿ. ಎಲ್ಲ ಸಮಸ್ಯೆಗಳು ಕೂಡ ಪರಿವರ್ತನೆ ಮಾಡ್ಕೊಳ್ಳಿ. ಹಾಗೆಯೇ ವಕ್ರ ಶನಿ ಬೇರೆ, ವಕ್ರ ಶನಿ ನಿಮಗೆ ಅಷ್ಟಮ ಪ್ರಭಾವ ನವಮ ಪ್ರಭಾವದಿಂದ ಸ್ವಲ್ಪ ಏಳು ಬೀಳು ಇದ್ದಿದ್ದೆ, ವಿಪತ್ತು ಆಪತ್ತು ಕಟ್ಟಿಟ್ಟ ಬುತ್ತಿ ಅಂತಕ್ಕಂಥದ್ದು. ಸೊ ಖಂಡಿತವಾಗ್ಲೂ ಕೂಡ ದೊಡ್ಡ ಮಟ್ಟಕ್ಕೆ ಅಪಾಯ ಕಾದಿದೆ ಈ ವಾರ ನಿಮಗೆ. ತುಂಬಾ ಅಂದ್ರೆ ತುಂಬಾ ಎಚ್ಚೆತ್ಕೋಬೇಕಾದ್ರೆ ರಾಶಿಯಾಧಿಪತಿಯಾದ ಚಂದ್ರಗ್ರಹ ಪಂಚಮ ಅಷ್ಟಮದಲ್ಲಿ ಗೋಚಾರ ಮಾಡೋದ್ರಿಂದ ಈ ಎಲ್ಲಾ ಸಮಸ್ಯೆಗೂ ಕೂಡ ಪರಿಹಾರವನ್ನು ಕಂಡುಕೋಬಹುದು. ದೇವಿ ಆರಾಧನೆ ಮಾಡಿ. ಓಂ ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕಿ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಅಂತಕ್ಕಂಥ ಮಂತ್ರ ಯಥೇಚ್ಛವಾಗಿ ನೀವು ಪಠನೆ ಮಾಡ್ಕೊಳ್ಳಿ, ಅಥವಾ ದೇವಿ ಆರಾಧನೆ ಮಾಡಿ. ಕೊಲ್ಲೂರು ಮೂಕಾಂಬಿಕಾ ದೇವಿಯನ್ನು ಆರಾಧನೆ ಮಾಡ್ಕೊಳ್ಳಿ, ನಾಮಸ್ಮರಣೆ ಮಾಡಿ ಯಥೇಚ್ಛವಾಗಿ ನೀವು ಹೇಳ್ಕೊಳ್ಳಿ. ಖಂಡಿತವಾಗ್ಲೂ ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಅದರ ಜೊತೆಯಲ್ಲಿ ಈ ವಾರ ನಿಮಗೆ ಗುಲಗಂಜಿ ಬೇರು, ಬೇವಿನ ಬೇರು, ಎರಡು ಬೇರುಗಳು ಒಂದೊಂದು ಇಂಚು ಸಂಗ್ರಹ ಮಾಡಿ ಪರ್ಸಲ್ಲಿ ಇಟ್ಕೊಳ್ಳಿ, ಬೀರೋಲ್ಲಿ ಇಟ್ಕೊಳ್ಳಿ, ಕಚೇರಿಗಳಲ್ಲಿ ಇಟ್ಕೊಳ್ಳಿ, ವ್ಯಾಪಾರ ಸ್ಥಳಗಳಲ್ಲಿ ಇಟ್ಕೊಳ್ಳಿ. ಅದರ ಜೊತೆಯಲ್ಲಿ ಸೊ ನಿಮಗೆ ಈ ವಾರ 2 ಮತ್ತು 5, 3ರ ಸಂಖ್ಯೆ, 9ರ ಸಂಖ್ಯೆ ಒಳ್ಳೆ ಅದೃಷ್ಟ ತಂದು ಕೊಡುವಂಥ ಒಂದು ವಾರವಾಗಿರುತ್ತೆ ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. ಈ ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಖಂಡಿತವಾಗ್ಲೂ ಕೂಡ ತಾಳ್ಮೆಯಿಂದ ಇದ್ದು ಕೋಪ ಕಡಿಮೆ ಮಾಡಿಕೊಂಡು ಎಲ್ಲವನ್ನೂ ಕೂಡ ಸಾಧಿಸಬಹುದು. ದುರಾಸೆ ಪಡಬಾರದು ಈ ವಾರ. ಖಂಡಿತವಾಗ್ಲೂ ಕೂಡ ನಂದು ಏನೋ ಒಂದು ದಿಢೀರ್ ಅದೃಷ್ಟ, ದಿಢೀರ್ ಅವಕಾಶಗಳು ಬರುವಂಥ ಲಕ್ಷಣ ಕಂಡು ಬರ್ತಾ ಇದೆ. ಆದರೆ ಸಾಲ ಒಟ್ಟು ಮೊತ್ತನ ತೀರ್ಲಿಕ್ಕೆ ಅವಕಾಶ ನಿಮಗೆ ಈ ವಾರ ನಿಮಗೆ ಖಂಡಿತವಾಗ್ಲೂ ಕೂಡ ಬುದ್ಧಿಶಕ್ತಿಯನ್ನು ಕೊಡುವಂಥದ್ದು ಭಗವಂತ. ಸೊ ಆ ನಿಟ್ಟಿನಲ್ಲಿ ಈ ಸಾಲದಿಂದ ಮುಕ್ತಿಯನ್ನು ಪಡೆಯುವ ಪ್ರಯತ್ನ ಮಾಡಿ. ಕಟಕ ರಾಶಿ ಹುಟ್ಟಿರ್ತಕ್ಕಂಥವರಿಗೆ ಶುಭವಾಗಲಿ. ಈ ವಾರ ನಿಮಗೆ ಕ್ರೀಮ್ ಮತ್ತು ಕೆಂಪು ಬಣ್ಣಗಳು, ಗ್ರೀನ್ ಬಣ್ಣಗಳು ನಿಮಗೆ ಅದೃಷ್ಟ ತಂದುಕೊಡುವಂಥ ಒಂದು ವಾರವಾಗಿರುತ್ತೆ. ಕಟಕ ರಾಶಿ ಹುಟ್ಟಿರ್ತಕ್ಕಂಥವರಿಗೆ ಶುಭವಾಗಲಿ. ಸಿಂಹ ರಾಶಿಯಾಧಿಪತಿಯಾದ ಸೂರ್ಯಗ್ರಹ ವ್ಯಯದಲ್ಲಿರ್ತಕ್ಕಂಥದ್ದು, ಧನ ಲಾಭಾಧಿಪತಿಯಾದ ಬುಧನೊಟ್ಟಿಗೆ ಗೋಚರಿಸ್ತಕ್ಕಂಥದ್ದು, ಧನ ವ್ಯಯ ಬರ್ತಕ್ಕಂಥ ಲಾಭ ಪೂರ್ತಿ ಖರ್ಚು ವೆಚ್ಚ ಆಗುವಂಥ ಲಕ್ಷಣಗಳು ಕಂಡು ಬರ್ತಾ ಇದೆ ಸಿಂಹರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ರಾಶಿಯಲ್ಲೇ ಕೇಳ್ತಿರ್ತಕ್ಕಂಥ ಕಾರ್ಯ ವಿಘ್ನಗಳು ಆಗ್ತಕ್ಕಂಥದ್ದು, ತಲೆಗೆ ಪೆಟ್ಟು ಬೀಳುವಂಥದ್ದು, ಎಲೆ ಮನೆಯಲ್ಲಿರ್ತಕ್ಕಂಥ ರಾಹು ಸತಿಪತಿ ಕಲಹ, ಗಂಡ ಹೆಂಡತಿ ಸಮಸ್ಯೆಗಳು, ಮಿತ್ರರಿಂದ ಮೋಸ ವಂಚನೆ, ನಂಬಿಕೆ ದುರೋಗ ಆಗುವಂಥದ್ದು. ಇದನ್ನು ತುಂಬಾ ನಂಬಿಕೆಯಿಂದ ಇರ್ತಕ್ಕಂಥ ಸ್ನೇಹಿತರಿಂದಾನೇ ಮೋಸ ವಂಚನೆಗೆ ಒಳಗಾಗುವಂಥದ್ದು. ಅಷ್ಟು ಸುಲಭವಾಗಿ ಯಾರನ್ನು ಕೂಡ ನಂಬಲಿಕ್ಕೆ ಹೋಗಬಾರ್ದು ಸಿಂಹರಾಶಿ ಹುಟ್ಟಿರ್ತಕ್ಕಂಥವ್ರು. ಖಂಡಿತವಾಗ್ಲೂ ಕೂಡ 2ರಲ್ಲಿರ್ತಕ್ಕಂಥ ಕುಜ ವಾಗ್ದೋಷ, ಸ್ವಲ್ಪ ಹಿಂದೆ ಮುಂದೆ ನೋಡ್ಕೊಂಡು ಮಾತಾಡಿ. ನೀವು ಏನು ಹೇಳಿರ್ತೀರೋ ಸತ್ಯಾಸತ್ಯತೆಗಳನ್ನ ಇದ್ದಕ್ಕಿದ್ದಾಗೆ ಮಾತಾಡಿರ್ತೀರ ಪಾಪ, ಅದೇ ನಿಮಗೆ ರಿವರ್ಸ್ ಹೊಡೆಯುತ್ತೆ. ಖಂಡಿತವಾಗ್ಲೂ ಕೂಡ ಆ ರೀತಿ ಅಷ್ಟು ಓಪನ್ ಆಗಿ ಮಾತಾಡೋದನ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಗೋಪ್ತವಾಗಿ ಇಟ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ಮಾತಿನಿಂದ ಚಕಾಮಕಿ, ಕುಟುಂಬದಲ್ಲಿ ಕಿರಿಕಿರಿ, ಕುಟುಂಬದಲ್ಲಿ ದ್ವೇಷ ಸಾಧಿಸಬೇಕಾಗತ್ತೆ. ಸೊ ಹಾಗಾಗಿ ತುಂಬಾ ಹುಷಾರಾಗಿರ್ಬೇಕಾಗುತ್ತೆ. ದುಡ್ಡು ಕಾಸಿನ ವಿಚಾರದಲ್ಲಿ ಸ್ಪೆಕ್ಯುಲೇಷನ್ ಕೊಡೋದು ತಗೊಳ್ಳೋದು ಸ್ವಲ್ಪ ಹುಷಾರಾಗಿರ್ಬೇಕು ನೀವು. ಖಂಡಿತವಾಗ್ಲೂ ಕೂಡ ಹಣದ ಸಮಸ್ಯೆ. ಯಾಕಂದ್ರೆ 8ನೇ ಮನೆಯನ್ನು, ಸೊ 9ನೇ ಮನೆ, 9ನೇ ಮನೆಯನ್ನು ಕುಜಗ್ರಹ 2ನೇ ಭಾವದಲ್ಲಿ ಇರೋದ್ರಿಂದ ಕನ್ಯಾ ರಾಶಿಯಲ್ಲಿ. ಸೊ ಹಾಗಾಗಿ ತುಂಬಾ ಹುಷಾರಾಗಿರ್ಬೇಕಾಗ್ತದೆ. ಸೊ 3ನೇ ಭಾವಕ್ಕೆ ಗುರು ವೀಕ್ಷಣೆ ಇರೋದ್ರಿಂದ ಸಹೋದರ ಅನುಕೂಲ, ಸಹೋದರ ಸಹಾಯವನ್ನು ಪಡ್ಕೊಳ್ಳುವಂಥ ಒಂದು ವಾರವಾಗಿರುತ್ತೆ. ಆದರೆ ವೈಯಾಧಿಪತಿಯ ಚಂದ್ರಗ್ರಹ 4, 5, 6 ಈ ಥರ ಇರೋದ್ರಿಂದ ಸ್ವಲ್ಪ ಸಾಲದ ಸಮಸ್ಯೆ, ಶತ್ರು ಬಾಧೆ, ಮಕ್ಕಳಿಂದ ಸ್ವಲ್ಪ ಕಿರಿಕಿರಿ, ಅಶಾಂತಿ, ದ್ವೇಷ ಇವೆಲ್ಲವನ್ನು ಕೂಡ ಒಂದು ಕಡೆ ಕಾಡ್ತಾ ಇರುತ್ತೆ. ಬಟ್ ಅಷ್ಟಮ ಶನಿ ಪ್ರಭಾವ ಹೆಚ್ಚಿಗೆ ಇದೆ ನಿಮಗೆ. ವಿಪತ್ತು ಆಪತ್ತು ಮತ್ತು ಆಕ್ಸಿಡೆಂಟ್, ಕೈಕಾಲು ಪೆಟ್ಟು ಬೀಳುವಂಥದ್ದು ಇವೆಲ್ಲ ಕೂಡ ಇರುತ್ತೆ. ಮೋಸ ವಂಚನೆಗೊಳಗಾಗುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಸಾಲ ಮಿತಿಮೀರಿ ಮಾಡ್ಕೋಬಾರ್ದು ಖಂಡಿತವಾಗ್ಲೂ ಕೂಡ. ಸೊ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಸಾಲವನ್ನು ಕಂಟ್ರೋಲ್ ಇಟ್ಕೋಬೇಕಾಗತ್ತೆ.
ಸಾಲವನ್ನು ತೀರಿಸುವ ಪ್ರಯತ್ನ ಮಾಡಿ ಖಂಡಿತವಾಗ್ಲೂ ಕೂಡ. ಅದಕ್ಕೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಅವಕಾಶಗಳು ಬರ್ತಾ ಇದೆ, ಮುಂದೆ ಕಾಣ್ತಾ ಇದೆ ಸಿಂಹರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ಕಾರಣ ಯಾಕಂದ್ರೆ ರಾಶಿ 8ನೇ ಭಾವಕ್ಕೆಲ್ಲ ಹೋದಾಗ ಖಂಡಿತವಾಗ್ಲೂ ಕೂಡ ಒಳ್ಳೆ ಅನುಕೂಲಕರವಾದ ಒಂದು ವಾತಾವರಣ ಕಂಡು ಬರುತ್ತೆ ಮುಂದಿನ ವಾರಗಳಲ್ಲಿ. ಬಟ್ ಈ ವಾರ ತುಂಬಾ ಎಚ್ಚೆತ್ಕೋಬೇಕು, ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಸಿಂಹರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ಸತಿಪತಿ ಕಲಹ, ಹೊಸ ಪ್ರಯತ್ನ ಯಾವುದೇ ಕೂಡ ಮಾಡಕ್ಕೆ ಹೋಗ್ಬೇಡಿ ಖಂಡಿತವಾಗ್ಲೂ. ಇದಕ್ಕೆ ಅದು ಏನು ಮಾಡ್ತಿದ್ರು ಹಾಗೆ ಮುಂದುವರ್ಸ್ಕೊಂಡು ಹೋಗ್ಬಿಡಿ ವಾರ ಪೂರ್ತಿ. ಇಲ್ಲದಿದ್ರೆ ಏನಾಗುತ್ತೆ, ಇರೋದನ್ನು ಸೇರಿ ಕಳ್ಕೊಳ್ಳುವಂಥ ಸಂದರ್ಭ ಕೂಡ ಇರುತ್ತೆ. ಶತ್ರುಗಳು ಬಾಧೆ, ಸಾಲ ಮಿತಿ ಮೀರಿ ಮಾಡ್ಕೋಬಾರ್ದು ಸಿಂಹರಾಶಿಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಆದರೆ ಗುರುಬಲ ಮತ್ತು ಶುಕ್ರ ಬಲದಿಂದ ಗುರುಬಲ ಮುಟ್ಟಿದ್ದೆಲ್ಲ ಲಾಭ, ಎಲ್ಲೋ ಒಂದು ಕಡೆ ಲಾಭ. ಸೊ ಖಂಡಿತವಾಗ್ಲೂ ಕೂಡ ವಿಶೇಷ ಧನ ಲಾಭ. ಸೊ ಗುರುಬಲ ಇರೋದರಿಂದ ಈ ಮದುವೆ ವಯಸ್ಸಲ್ಲಿರ್ತಕ್ಕಂಥ ಹೆಣ್ಣು ಗಂಡಿಗೆ ವಿವಾಹ ಯೋಗ ಕೂಡಿ ಬರುವಂಥ ಲಕ್ಷಣ ಈ ವಾರ ನಿಮ್ಗೆ ಖಂಡಿತವಾಗ್ಲೂ. ಯಾಕಂದರೆ ಕಾರ್ತಿಕ ಗ್ರಹ ಶುಕ್ರನು ಬಲವಾಗಿರೋದ್ರಿಂದ ಸಿಂಹರಾಶಿಯವರಿಗೆ ಆ ಯೋಗ ಕೂಡಿ ಬರುತ್ತೆ. ಈ ವಾರ ಅಶ್ವತ್ಥ ಬೇರು ಮತ್ತು ನೆಲ್ಲಿ ಬೇರನ್ನು ಪರಸಲಿಟ್ಕೊಳ್ಳಿ. ಹಾಗೂ ಓಂ ನಮೋ ನಾರಾಯಣ ನಮಃ ಅಂತಕ್ಕಂಥ ಮಂತ್ರಗಳು ಪಠನೆ ಮಾಡ್ಕೊಳ್ಳಿ. ಈ ವಾರದಲ್ಲಿ ನಿಮಗೆ ವೈಟ್ ಮತ್ತು ಯೆಲ್ಲೋ, ಆರೆಂಜ್, ಪರ್ಪಲ್ ಈ ಕಲರಿಂದ ನಿಮಗೆ ಅದೃಷ್ಟ ತಂದು ಕೊಡುವಂಥ ಒಂದು ವಾರವಾಗಿರುತ್ತೆ. ಶುಭವಾಗಲಿ ಸಿಂಹರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ಕನ್ಯಾ ರಾಶಿ, ಕನ್ಯಾ ರಾಶಿಯಾಧಿಪತಿಯಾದ ಬುಧಗ್ರಹ, ದಶಮಾಧಿಪತಿಯಾದ ಬುಧಗ್ರಹ ಏಕಾದಶ ಭಾವದಲ್ಲಿ ಬುಧ ಆದಿತ್ಯೋಗದಲ್ಲಿರ್ತಕ್ಕಂಥದ್ದು ಕೋಟಿ ದೋಷಗಳನ್ನು, ಕೋಟಿ ಸಮಸ್ಯೆಗಳನ್ನ ಎದುರಿಸುವಂಥ ಒಂದು ವಾರ ಇದು ನಿಮಗೆ ಕನ್ಯಾ ರಾಶಿ ಹುಟ್ಟಿರ್ತಕ್ಕಂಥದ್ದು. ಯಾಕೆಂದರೆ ಅಷ್ಟಮಾಧಿಪತಿಯಾದ ಕುಜಗ್ರಹ ಲಗ್ನದಲ್ಲಿರ್ತಕ್ಕಂಥ ಕಾರ್ಯ ವಿಘ್ನಗಳು ಒಂದು ಕಡೆ, ಕಿರಿಕಿರಿ ಒಂದು ಕಡೆ, ಕೋಪ ಒಂದು ಕಡೆ, ಅಶಾಂತಿ ಒಂದು ಕಡೆ, ಅನಾರೋಗ್ಯ ಸಮಸ್ಯೆ ಒಂದು ಕಡೆ, ಒಂಟಿ ತಲೆನೋವು ಕಡೆ, ಇದೆಲ್ಲ ಒಂದು ಕಡೆ ಕಾಡ್ತಾ ಇದ್ರು ಕೂಡ ದಿಢೀರ್ ಅದೃಷ್ಟ ಲಾಭ ತಂದುಕೊಡುವಂಥದ್ದು, ವ್ಯಾಪಾರ ಮತ್ತು ವಹಿವಾಟು, ಉದ್ಯೋಗ ಪ್ರಾಪ್ತಿ, ಉದ್ಯೋಗದಲ್ಲಿ ಪ್ರಮೋಷನ್ ಸಿಗುವಂಥ ಒಂದು ವಾರ, ರಾಜಕೀಯವಾಗಿ ಸರ್ಕಾರಿ ಸಂಬಂಧವಾಗಿ ಅನುಕೂಲಗಳು ತಂದುಕೊಡುವಂಥದ್ದು, ಹೊಸ ಪ್ರಯತ್ನ ಕೈಗೂಡಿ ಬರುವಂಥದ್ದು. ಮತ್ತು ಚಂದ್ರ ಕೂಡ 4, 3, 5ನೇ ಮನೆಯಲ್ಲಿ ಗೋಚಾರ ಮಾಡೋದ್ರಿಂದ ಭೂ ಖರೀದಿ, ವಾಹನ ಖರೀದಿ ಮಾಡುವಂಥದ್ದು, ಮಕ್ಕಳ ವಿಚಾರದಲ್ಲಿ ಒಳ್ಳೆ ಅನುಕೂಲ ತಂದುಕೊಡುವಂಥದ್ದು, ಮಕ್ಕಳು ಒಳ್ಳೆ ಪರ್ಸೆಂಟೇಜ್ ತಗೊಳ್ಳುವಂಥದ್ದು. ಸೊ ಇಲ್ಲಿವರೆಗೂ ದ್ವೇಷ ಸಾಧಿಸಿದ್ರು ಮಕ್ಕಳು ಪಾಪ. ಆದರೆ ಈ ವಾರ ನಿಮಗೆ ಪ್ರೀತಿಯಿಂದ ಜೊತೆಗೂಡಿ ಕುಟುಂಬ ಸಮೇತವಾಗಿ ಇರ್ತಕ್ಕಂಥ ವಾತಾವರಣ ಕಂಡು ಬರ್ತಾ ಇದೆ ಕನ್ಯಾ ರಾಶಿ ಹುಟ್ಟಿರ್ತಕ್ಕಂಥವ್ರು. ಆದರೆ 6ನೇ ಮನೇಲಿ ಇರ್ತಕ್ಕಂಥ ರಾಹು ಶತ್ರು ಧ್ವಂಸ, ಸಾಲ ಒಂದು ಹಂತಕ್ಕೆ ಮುಗಿಯುವಂಥ ಸಂದರ್ಭ ಕೂಡ ಈ ವಾರ ನಿಮಗೆ ಖಂಡಿತವಾಗಿ ಕಂಡು ಬರ್ತಾ ಇದೆ. ಆದರೆ ವಕ್ರ ಶನಿಯಿಂದ ಸ್ವಲ್ಪ ಗೊಂದಲ ಕ್ರಿಯೇಟ್ ಆಗುತ್ತೆ, ಸ್ವಲ್ಪ ಅಶಾಂತಿ, ಕಿರಿಕಿರಿ, ಅನಾರೋಗ್ಯ ಸಮಸ್ಯೆ, ಮೈಲ್ಡ್ ಸರ್ಜರಿ ಆಗುವಂಥ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ ಕನ್ಯಾ ರಾಶಿ ಹುಟ್ಟಿರ್ತಕ್ಕಂಥವ್ರು. ಒಟ್ಟಾರೆಯಾಗಿ ಧನ ಭಾಗ್ಯಾಧಿಪತಿ ಶುಕ್ರ ಗ್ರಹ ದಶಮದಲ್ಲಿರೋದರಿಂದ ಕಲಾ ರಂಗದಲ್ಲಿರ್ತಕ್ಕಂಥವ್ರಿಗೆ, ಕಲಾಕಾರರಿಗೆ, ಸಿನಿಮಾದ ರಂಗದವರಿಗೆ ಮತ್ತು ಸೀರಿಯಲ್ ಆರ್ಟಿಸ್ಟ್ ಅವರು ಇವರಿಗೆಲ್ಲ ಮ್ಯೂಸಿಕ್ ರಂಗದಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆ ಅನುಕೂಲಕರವಾದ ಒಂದು ವಾತಾವರಣ ಕಂಡು ಬರ್ತಾ ಇದೆ ಕನ್ಯಾ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ಖಂಡಿತವಾಗ್ಲೂ ಕೂಡ ಕನ್ಯಾ ರಾಶಿ ಹುಟ್ಟಿರ್ತಕ್ಕಂಥವ್ರು 10 ಹಲವು ವ್ಯಾಪಾರಗಳನ್ನು, ಕೆಲಸ ಕಾರ್ಯಗಳನ್ನ ಮಾಡಿ ಜೀವನದಲ್ಲಿ ಬಹುದೊಡ್ಡ ಬದಲಾವಣೆ ಕಂಡುಕೊಳ್ಳೋದಕ್ಕೆ ಒಂದು ಅವಕಾಶ ನೀಡುವಂಥ ಒಂದು ವಾರವಾಗಿರುತ್ತೆ ಈ ವಾರ. ಏಕಾದಶ ಭಾವದಲ್ಲಿರ್ತಕ್ಕಂಥ ಬುಧ ಮತ್ತು ರವಿನೇ ಸಾಕ್ಷಿಯಾಗಿರುತ್ತೆ ಖಂಡಿತವಾಗ್ಲೂ ಕನ್ಯಾ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ಮತ್ತು 4ನೇ ಭಾವದಲ್ಲಿರ್ತಕ್ಕಂಥ ಚಂದ್ರ, ಗುರುಚಂದ್ರ ಗಜಕೇಸರಿ ಯೋಗವನ್ನು ಉಂಟು ಮಾಡ್ತಕ್ಕಂಥದ್ದು 6, 7ನೇ ತಾರೀಕು. ಸೂಪರ್ 6, 7ನೇ ತಾರೀಕು ಬಹುದೊಡ್ಡ ಮಟ್ಟಕ್ಕೆ ನಿಮಗೆ ಒಂದು ವಿಶೇಷ ಧನಲಾಭವನ್ನು, ವಿಜಯವನ್ನ ಸಾಧಿಸ್ತಕ್ಕಂಥ ದಿನಗಳಾಗಿರುತ್ತೆ 6, 7ನೇ ತಾರೀಕು ಆಗಸ್ಟ್. ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಗಜಕೇಸರಿ ಯೋಗ, ಗುರುಚಂದ್ರ ಯೋಗ ಈ ರೀತಿಯಾಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಈ ವಾರ ನಿಮಗೆ ಖಂಡಿತವಾಗಲೂ ವಿಷ್ಣು ಕ್ರಾಂತಿ ಬೇರು, ತುಳಸಿ ಬೇರು, ಎಕ್ಕದ ಬೇರು, ವಿಷ್ಣು ಕ್ರಾಂತಿ ಬೇರು, ತುಳಸಿ ಬೇರು, ಬಿಳಿ ಎಕ್ಕದ ಬೇರುಗಳನ್ನ ಒಂದೊಂದು ಇಂಚು ಸಂಗ್ರಹ ಮಾಡಿ ಪರ್ಸಲ್ಲಿ ಇಡೋದ್ರ ಮೂಲಕವಾಗಿ, ದೇವರ ಮೇಲೆ ಇಡೋದ್ರ ಮೂಲಕವಾಗಿ ಇನ್ನಷ್ಟು ಅದೃಷ್ಟಕರವಾದ ಜೀವನ ಸಾಗಿಸ್ತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು. ಮತ್ತು ಈ ವಾರ ನಿಮಗೆ ಬಿಳಿ, ಪಿಂಕ್ ಮತ್ತು ಗ್ರೀನ್ ಈ ಕಲರ್ ನಿಮಗೆ ಒಳ್ಳೆ ಅದೃಷ್ಟ ತಂದು ಕೊಡುವಂಥ ಒಂದು ವಾರವಾಗಿರುತ್ತೆ. ಓಂ ನಮೋ ನಾರಾಯಣಾಯ ನಮಃ ಅಂತಕ್ಕಂಥ ಮಂತ್ರ ಹಾಗೂ ಅದರ ಜೊತೆಯಲ್ಲಿ ಓಂ ಐಂ ರೀಂ ಶ್ರೀ ಮಹಾಲಕ್ಷ್ಮಿ ಅಂತಕ್ಕಂಥ ಮಂತ್ರ, ಈ 2 ಮಂತ್ರಗಳು ಕೂಡ ಯಥೇಚ್ಛವಾಗಿ ನೀವು ಪಠನೆ ಮಾಡ್ಕೊಳ್ಳಿ, ಸಿದ್ಧಿಸ್ಕೊಳ್ಳಿ, ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಖಂಡಿತವಾಗಿ ಕೂಡ ದೀಪ ಹಚ್ಚಿ ಬನ್ನಿ. ಎಲ್ಲ ಸಮಸ್ಯೆಗಳು ಕೂಡ ಪರಿವರ್ತನೆ ಆಗುತ್ತೆ ಕನ್ಯಾ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ಶುಭವಾಗಿದೆ. ತುಲಾ ರಾಶಿಯಾಧಿಪತಿ ಶುಕ್ರ ಗ್ರಹ ಭಾಗ್ಯದಲ್ಲಿರ್ತಕ್ಕಂಥದ್ದು, ಗುರುಬಲದೊಂದಿಗೆ, ಗುರು ದೃಷ್ಟಿ, ಗುರು ವೀಕ್ಷಣೆ ಇರ್ತಕ್ಕಂಥದ್ದು ನಿಮ್ಮ ರಾಶಿ ಮೇಲೆ ಅದ್ಭುತವಾಗಿರ್ತಕ್ಕಂಥ ವಾರ. ಯಾಕೆಂದರೆ ಚಂದ್ರ ಕೂಡ 2, 3, 4, 5ನೇ ಭಾವದಲ್ಲಿ ಗೋಚರಿಸ್ತಕ್ಕಂಥ ವಾರ. ಧನಸ್ಥಾನ, ಕುಟುಂಬ ಸ್ಥಾನ, ಸಹಾಯ ಕೀರ್ತಿ ಸ್ಥಾನ, ಸಹೋದರ ಸ್ಥಾನ, ಸುಖ ಶಾಂತಿ, ವಾಹನ ಸ್ಥಾನ, ಭೂಮಿ ಸ್ಥಾನ, ಪುರುಪುಣ್ಯ ಸ್ಥಾನ, ಅದೃಷ್ಟ ಸ್ಥಾನ, ಈ ತರ ಚಂದ್ರ ಗೋಚಾರ ಇರೋದ್ರಿಂದ ತುಂಬಾ ಒಳ್ಳೆ ಅದ್ಭುತವಾದ ಒಂದು ವಾರ ನಿಮಗೆ ತುಲಾ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ.
ಶನಿ ಕೂಡ ವಕ್ರಗತಿ, ಯಾಕಂದ್ರೆ 6ನೇ ಭಾವದಲ್ಲಿರ್ತಕ್ಕಂಥದ್ದು ಸಂತಾನ ಸ್ಥಾನಕ್ಕೆ ವಕ್ರಗತಿಯಲ್ಲಿ ಇರೋದ್ರಿಂದ ಸ್ವಲ್ಪ ಮಕ್ಕಳ ವಿಚಾರದಲ್ಲಿ ಗೊಂದಲ, ಕಿರಿಕಿರಿ, ಅವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳು, ಸತಿಪತಿ ಕಲಹ ಇವೆಲ್ಲ ಕೂಡ ಇರ್ತಕ್ಕಂಥ. ಯಾಕಂದ್ರೆ 7ನೇ ಧನ ಸಪ್ತಮಾಧಿಪತಿಯಾದ ಕುಜಗ್ರಹ ವ್ಯಯದಲ್ಲಿರ್ತಕ್ಕಂಥದ್ದು, ದುಡ್ಡು ಕಾಸನ್ನು ಕಳ್ಕೋಬೇಕಾಗತ್ತೆ. ಮಿತ್ರನಿಂದ ಧನ ಮೋಸಕ್ಕೆ ಒಳಗಾಗುವಂಥದ್ದು, ನಂಬಿಕೆ ದುರೋಗ ಆಗುವಂಥ ಲಕ್ಷಣಗಳು ಕಂಡು ಬರ್ತಾ ಇದೆ. ಸ್ನೇಹಿತರಿಂದ ಸ್ವಲ್ಪ ದೂರ ಇರೋದು ಒಳ್ಳೇದಾಗತ್ತೆ. ತುಲಾರಾಶಿ ಹುಟ್ಟಿರ್ತಕ್ಕಂಥವ್ರು ಖಂಡಿತವಾಗ್ಲೂ ಕೂಡ ಮಾನಸಿಕ ದೈಹಿಕ ಸಮಸ್ಯೆಗಳು 4-5ನೇ ತಾರೀಕು ಮನಸ್ಸಿಗೆ ಚಿಂತೆ, ನೋವನ್ನು ಕೊಡ್ತಕ್ಕಂಥದ್ದು. ಕಾರಣ ಯಾಕೆಂತಂದ್ರೆ ದಶಮಾಧಿಪತಿ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ, ಉದ್ಯೋಗದಲ್ಲಿ ಮನಸ್ಸಿಗೆ ತೊಂದರೆ ಕೊಡುವಂಥ, ನೋವು ಕೊಡ್ತಕ್ಕಂಥ ಸಹ ಉದ್ಯೋಗದಿಂದ ಸಹ ವ್ಯಾಪಾರಸ್ಥರು ಖಂಡಿತವಾಗ್ಲೂ ಕೂಡ. ಆದರೆ ಗುರು ವೀಕ್ಷಣೆಯಿಂದ ಎಲ್ಲ ಕೂಡ ಮಾಯವಾಗಿಬಿಡುತ್ತೆ. ತುಲಾರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ಆತಂಕ ಪಡೋ ಅಗತ್ಯ ಇಲ್ಲ. ಆದರೆ ವ್ಯಯದಲ್ಲಿರ್ತಕ್ಕಂಥ ಕುಜ ಕಾಲಿಗೆ ಪೆಟ್ಟು ಬೀಳುವಂಥದ್ದು ವಕ್ರಶನಿ ಪ್ರಭಾವದಿಂದ ಖಂಡಿತವಾಗ್ಲೂ ಕೂಡ ಕಾಲಿಗೆ ಪೆಟ್ಟು ಬೀಳುವಂಥದ್ದು. ಹಾಗೆಯೇ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನದಿಂದ ಓಂ ಶರವಣ ಭವಾಯ ನಮಃ ಅಂತಕ್ಕಂಥ ಮಂತ್ರ ಪಠನೆ ಮಾಡೋದ್ರಿಂದ ಈ ಸಮಸ್ಯೆಗಳಿಂದ ದೂರ ಮಾಡ್ಕೋಬಹುದು. ಹಣ ಮೋಸ ವಂಚನೆಗೆ ಒಳಗಾಗತಕ್ಕಂಥ ವಾರವಾಗಿರುತ್ತೆ, ಅದರಿಂದ ಪಾರಾಗಬಹುದು ಖಂಡಿತವಾಗ್ಲೂ ಕೂಡ. ಹಾಗಾಗಿ ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ದಶಮದಲ್ಲಿರ್ತಕ್ಕಂಥ ಸೂರ್ಯ ಮತ್ತು ಬುಧ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಅನುಕೂಲ, ರಾಜಕೀಯ ರಂಗದಲ್ಲಿರ್ತಕ್ಕಂಥವ್ರ ಅನುಕೂಲ, ಕಲಾ ರಂಗದಲ್ಲಿರ್ತಕ್ಕಂಥವ್ರ ಅನುಕೂಲ, ಯಶಸ್ಸು, ಕೀರ್ತಿ, ಒಂದು ಒಳ್ಳೆ ಅದ್ಭುತವಾದ ಒಂದು ವಾತಾವರಣ ಕಂಡು ಬರ್ತಾ ಇದೆ ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಲ್ಲಿ. ತುಲಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಖಂಡಿತವಾಗ್ಲೂ ಕೂಡ ಜಯ ವಿಜಯವನ್ನು ಸಾಧಿಸಬೇಕು ಅಂತಂದ್ರೆ ನೀವು ಪ್ರತಿಯೊಬ್ಬರು ಕೂಡ ನೆಲ್ಲಿ ಬೇರು ಮತ್ತು ಅಶ್ವತ್ಥ ಬೇರು, ಈ ನೆಲ್ಲಿ ಬೇರು ಅಶ್ವತ್ಥ ಬೇರನ್ನ ಸಂಗ್ರಹ ಮಾಡಿ ಪರ್ಸಲ್ ಇಡೋದ್ರ ಮೂಲಕವಾಗಿ ಎಲ್ಲಾ ಸಮಸ್ಯೆಗಳು ಕೂಡ ನೀವು ದೂರ ಮಾಡ್ಕೋಬಹುದು. ಹಾಗೇನೆ 3, 1, 5, 6ರ ಸಂಖ್ಯೆ ನಿಮಗೆ ಅದೃಷ್ಟ ತಂದು ಕೊಡುವಂತ ಒಂದು ವಾರವಾಗಿರುತ್ತೆ. ತುಲಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಶುಭವಾಗಲಿ. ವೃಶ್ಚಿಕ ರಾಶಿಯಾಧಿಪತಿಯಾದ ಕುಜಗ್ರಹ ಏಕಾದಶ ಭಾವದಲ್ಲಿ ಗೋಚರಿಸತಕ್ಕಂಥದ್ದು ಅದ್ಭುತವಾದ ಒಂದು ವಾರ ಖಂಡಿತವಾಗ್ಲೂ ಕೂಡ. ಉದ್ಯೋಗಕಾರಕ ಕುಜ, ಉದ್ಯೋಗ ಸ್ಥಾನಾಧಿಪತಿಯಾದ ಕುಜ ಏಕಾದಶ ಭಾವದಲ್ಲಿ ಲಾಭದಲ್ಲಿರೋದ್ರಿಂದ ಉದ್ಯೋಗ ಪ್ರಾಪ್ತಿ, ಪ್ರಮೋಷನ್ ಸಿಗುವಂಥದ್ದು ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಒಳ್ಳೆ ನೀವು ಇಷ್ಟವಾದ ಜಾಗಕ್ಕೆ ಪ್ರಮೋಷನ್ ಪಡ್ಕೋಬಹುದು ಖಂಡಿತವಾಗ್ಲೂ ಕೂಡ. ಭೂಮಿಯಿಂದ ಲಾಭ, ಗೃಹ ಲಾಭ, ಭೂಮಿ ಖರೀದಿ ಮಾಡುವಂಥದ್ದು ಖಂಡಿತವಾಗ್ಲೂ ಕೂಡ. ರಿಯಲ್ ಎಸ್ಟೇಟ್ ಉದ್ಯಮಿಲಿರ್ತಕ್ಕಂಥವ್ರಿಗೆ ಹೆಚ್ಚು ಲಾಭ ತಂದು ಕೊಡುವಂಥ ಒಂದು ವಾರವಾಗಿರುತ್ತೆ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಆದರೆ ಈ ವಾರ ನಿಮಗೆ ರಾಶಿಯಲ್ಲೇ ಜನ್ಮದಲ್ಲೇ ಚಂದ್ರ 4-5ನೇ ತಾರೀಕಾಗಿರೋದು 2, 3, 4 ಈ ಥರ ಮನೆಗಳು ಗೋಚಾರ ಮಾಡೋದ್ರಿಂದ ಚಂದ್ರಗ್ರಹ ಮಾನಸಿಕ ದೈಹಿಕ ಸಮಸ್ಯೆಗಳು 2 ದಿನ ಅಲ್ಲೋಲ ಕಲ್ಲೋಲ ಆಗ್ತಕ್ಕಂಥದ್ದು. ಅಷ್ಟಮ ಗುರು ಪ್ರಭಾವ ಹೆಚ್ಚಾಗಿದೆ ಮತ್ತು ಅರ್ಧಾಷ್ಟಮ ಶನಿ ಪ್ರಭಾವ ಕೂಡ ಹೆಚ್ಚಾಗಿದೆ ಖಂಡಿತವಾಗ್ಲೂ ಕೂಡ. ವಾಹನಗಳಲ್ಲಿ ಸ್ವಲ್ಪ ಚಲನೆ ಮಾಡುವಾಗ ಸ್ವಲ್ಪ ತಾಳ್ಮೆಯಿಂದ ಓಡಾಡಬೇಕಾಗತ್ತೆ. ಮತ್ತು ನಿಮ್ಮ ಹೆಸರು ಯಾವುದೇ ಥರದ ಆಸ್ತಿ, ಅಂತಸ್ತು, ಐಶ್ವರ್ಯ ಏನಾದರೂ ಇತ್ತು ಅಂತಂದರೆ ಖಂಡಿತವಾಗ್ಲೂ ಕೂಡ ಕೈ ಬಿಟ್ಟು ಹೋಗುವಂಥ ಲಕ್ಷಣಗಳು ಕಂಡು ಬರ್ತಾ ಇದೆ. ಈಗ ಅದಕ್ಕೆ ಮಾರಾಟಕ್ಕೆ ಇಡಬಾರದು ಖಂಡಿತವಾಗ್ಲೂ ಕೂಡ. ಮಾರುವಂಥವ್ರು ತಾಳ್ಮೆಯಿಂದ ಇರೋದು ಒಳ್ಳೆಯ ಖಂಡಿತವಾಗ್ಲೂ. 4ನೇ ಮನೆಯಲ್ಲಿರ್ತಕ್ಕಂಥ ವಕ್ರ ಶನಿ ಮತ್ತು ರಾಹು ಪ್ರಭಾವದಿಂದ. ಆದರೆ ರಿಯಲ್ ಎಸ್ಟೇಟ್ ಅಲ್ಲಿ ಹೆಚ್ಚು ಲಾಭ ಪಡೆಯಬಹುದು. ಆದರೆ ನಿಮ್ಮ ಹೆಸರಿಗೆ ಏನಾದರೂ ಇತ್ತು ಅಂದ್ರೆ ಅದು ಕಡಿಮೆ ರೇಟಲ್ಲಿ ನೀವು ಮಾರಬೇಕಾಗತ್ತೆ. ಅದು ಕಾದು ನೀವು ಮಾರಿದ್ರೆ ಖಂಡಿತವಾಗ್ಲೂ ಕೂಡ ಇನ್ನಷ್ಟು ವಾರಗಳು ಕಾದು ಮಾರಿದ್ರೆ ಖಂಡಿತವಾಗ್ಲೂ ಹೆಚ್ಚು ಲಾಭ ಪಡೆಯಬಹುದು ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಆದರೆ 10ನೇ ಮನೆಯಲ್ಲಿರ್ತಕ್ಕಂತಹ ಕೇತುವಿನಿಂದ ಖಂಡಿತವಾಗ್ಲೂ ಕೂಡ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಅನುಕೂಲಕರವಾಗಿರತಕ್ಕಂಥದ್ದು. ತಂದೆಯಿಂದ ಸ್ವಲ್ಪ ಅನುಕೂಲ ತಂದುಕೊಡುವಂಥದ್ದು. ಅವರ ಒಂದು ಆಸ್ತಿ ವಿಚಾರವಾಗಿ ನೀವೇನಾದರೂ ಈಗ ಬೇಕೇ ಬೇಕು ಅಂತ ಈಗ ಆಸ್ತಿ ಕಿತ್ತಾಟದಲ್ಲಿ ಒಂದು ಒಳ್ಳೆ ಅನುಕೂಲ ತಂದುಕೊಡುವಂಥ ಒಂದು ವಾರವಾಗಿರುತ್ತೆ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಧನ ಪ್ರಾಪ್ತಿ, ಕುಟುಂಬ ಸ್ಥಾನಕ್ಕೆ ಗುರು ವೀಕ್ಷಣೆ ಇರೋದ್ರಿಂದ ಕುಟುಂಬದಲ್ಲಿ ಸ್ವಲ್ಪ ಶುಭ ಕಾರ್ಯ ಪ್ರಯತ್ನಗಳು, ದುಡ್ಡು ಖರ್ಚನ್ನು ಓಡಾಡುವಂಥದ್ದು. ನೀವೇನಾದರೂ ಲೋನ್ ಅಪ್ಲೈ ಮಾಡಿದರೆ ಖಂಡಿತವಾಗ್ಲೂ ಕೂಡ ಆ ಲೋನ್ ಸಿಗುವಂಥದ್ದಾಗಲಿ, ಕೈ ಬದಲಾವಣೆ ನೀವು ಕೇಳಿರ್ತೀರ, ಪಾಪ ಇಷ್ಟು ದಿನ ಸ್ವಲ್ಪ ಕಿರಿಕಿರಿ ಆಗ್ತಿತ್ತು, ವಿಘ್ನ ಆಗ್ತಿತ್ತು. ಆದರೆ ಈಗ ಆ ಒಂದು ಸಾಲ ಬಂದು ಕೈ ತಲುಪುವಂಥ ಒಂದು ವಾರ ಖಂಡಿತವಾಗ್ಲೂ ಕೂಡ. ಒಳ್ಳೆ ಆರೋಗ್ಯ ಚೆನ್ನಾಗಿರುತ್ತೆ ನಿಮಗೆ. ಕಲಾ ರಂಗದಲ್ಲಿರ್ತಕ್ಕಂಥ ಸ್ವಲ್ಪ ಕಿರಿಕಿರಿ, ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ರಾಜಕೀಯ ವ್ಯಕ್ತಿಗಳಿಗೆ ಕಿರಿಕಿರಿ, ಅನಾನುಕೂಲ, ಕೆಟ್ಟ ಹೆಸರು ತಂದುಕೊಳ್ಳುವಂಥದ್ದು, ಮನಸ್ತಾಪಗಳು ಬರುವಂಥದ್ದು, ಇದೆಲ್ಲ ಕೂಡ ಒಂದು ಕಡೆ ಕಾಡ್ತಾ ಇರುತ್ತೆ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು. ಈ ವಾರ ನಿಮಗೆ ಗುಲಗಂಜಿ ಬೇರು, ತುಳಸಿ ಬೇರು, ಗುಲಗಂಜಿ ಬೇರು ಮತ್ತು ತುಳಸಿ ಬೇರು 2 ಬೇರುಗಳನ್ನು ಸಂಗ್ರಹ ಮಾಡಿ ಪರ್ಸಲ್ಲಿ ಇಡೋದು ಅಥವಾ ದೇವರ ಮನೆ ಇಟ್ಕೊಳ್ಳುವಂಥದ್ದು, ಕಚೇರಿಗಳು ಇಟ್ಕೊಳ್ಳುವಂಥದ್ದು. ಇಟ್ಕೊಂಡು ಪೂಜೆ ಮಾಡುವಂಥದ್ದು ತುಂಬ ಒಳ್ಳೆಯದು. ಓಂ ಸರ್ವಣ ಭವಾಯ ನಮಃ, ಓಂ ಐಂ ಹ್ರೀಂ ಶ್ರೀಂ ಸರ್ವಣ ಭವಾಯ ನಮಃ ಅಂತಕ್ಕಂಥ ಮಂತ್ರಗಳು ಯಥೇಚ್ಛವಾಗಿ ಪಠನೆ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಕೂಡ. ಅಥವಾ ಷಷ್ಠಿ ಕವಚ ಅಂತಕ್ಕಂಥ
ಕವಚವನ್ನು ಯೂಟ್ಯೂಬಲ್ಲಿ ಆಗಿರ್ಬೋದು, ನೀವು ಅಥವಾ ಏನಾದರೂ ನಿಮ್ಮ ಮನೆಯಲ್ಲಿ ಕೇಳುವಂಥ ಅವಕಾಶಗಳಿದ್ರೆ ಖಂಡಿತವಾಗಿ ಕೇಳಿಸ್ಕೋಬೋದು. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ 9ರ ಸಂಖ್ಯೆ ಅದ್ಭುತವಾಗಿರ್ತಕ್ಕಂಥ ಸಂಖ್ಯೆ. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಶುಭವಾಗಲಿ. ಧನುಸ್ಸು ರಾಶಿ ಅಧಿಪತಿಯಾದ ಗುರುಗ್ರಹ ಸಪ್ತಮ ಭಾವದಿಂದ ರಾಶಿ ಮೇಲೆ ದೃಷ್ಟಿ ಬೀರುವಂಥದ್ದು. ತುಂಬ ಒಳ್ಳೆಯ ವಾತಾವರಣ ಕಂಡು ಬರ್ತಾ ಇದೆ. 90 ಡಿಗ್ರಿ ದೃಷ್ಟಿ ಬೀರುವಂಥದ್ದು ನಿಮ್ಮ ರಾಶಿ ಮೇಲೆ. ನಿಮ್ಮ ರಾಶಿ ಅಧಿಪತಿಯಾಗಿ ಸುಖ, ಶಾಂತಿ, ನೆಮ್ಮದಿ, ಅಷ್ಟಲಕ್ಷ್ಮಿಯೋ ಅಷ್ಟ ಐಶ್ವರ್ಯವನ್ನು ತಂದುಕೊಡುವಂಥ ಒಂದು ವಾರವಾಗಿರುತ್ತೆ. ಶುಭ ಕಾರ್ಯ, ಸಕ್ಸಸ್, ವಿಜಯವನ್ನು ಸಾಧಿಸುವಂಥದ್ದಾಗಿರುತ್ತೆ. ವಿವಾಹ ಯೋಗ ಕೂಡಿ ಬರುವಂಥದ್ದು. ಸತಿಪತಿ ಅನ್ಯೋನ್ಯ, ಮಕ್ಕಳ ವಿಚಾರದಲ್ಲಿ ಒಳ್ಳೆ ಅನುಕೂಲ ತಂದುಕೊಡುವಂಥದ್ದು. ಆದರೆ ಎಲ್ಲೋ ಒಂದು ಕಡೆ ಸಾಲದ ಸಮಸ್ಯೆ ಇರ್ತಕ್ಕಂಥದ್ದು, ಸ್ತ್ರೀ ವಿಚಾರ ಸ್ವಲ್ಪ ಗೊಂದಲ ಕ್ರಿಯೇಟ್ ಆಗುವಂಥದ್ದು, ಮತ್ತು ಕಲಾರಂಗದಲ್ಲಿ ಇರ್ತಕ್ಕಂಥ ಸ್ವಲ್ಪ ಕಿರಿಕಿರಿ ಉಂಟು ಮಾಡುವಂಥದ್ದು, ಸಹೋದ್ಯೋಗಿಗಳಿಂದ ಸ್ವಲ್ಪ ಕೆಟ್ಟ ಹೆಸರು ತಂದುಕೊಳ್ಳುವಂಥದ್ದು, ವಯದಲ್ಲಿರ್ತಕ್ಕಂಥ ಚಂದ್ರನಿಂದ ಸ್ವಲ್ಪ ಜಲಕಂಟಕ ದೋಷ, ಮಾನಸಿಕ ದೈಹಿಕ ಸಮಸ್ಯೆಗಳು ಉಂಟು ಮಾಡ್ತಕ್ಕಂಥದ್ದು, ಅನಾವಶ್ಯಕ ಖರ್ಚುಗಳು, ಸ್ವಲ್ಪ ನೀರಲ್ಲಿ ಅಪಾಯ ಕಾದಿದೆ ಧನುಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. ಆದರೆ 9ನೇ ಮನೆಯಲ್ಲಿರ್ತಕ್ಕಂಥ ಕೇತು ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಕಿರಿಕಿರಿ, ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಿರೋದ್ರಿಂದ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚು ಗಮನ ಕೊಡಬೇಕಾಗತ್ತೆ. ದಶಮದಲ್ಲಿರ್ತಕ್ಕಂಥ ಕುಜಗ್ರಹ ರಾಜಕೀಯವಾಗಿ ಒಳ್ಳೆ ಅನುಕೂಲ ತಂದುಕೊಡುವಂಥದ್ದು. ಸರ್ಕಾರಿ ನೌಕರಿಯಲ್ಲಿರ್ತಕ್ಕಂಥವ್ರಿಗೆ, ಆರ್ಮಿಯಲ್ಲಿರ್ತಕ್ಕಂಥವ್ರಿಗೆ ಎಲ್ರಿಗೂ ಕೂಡ ಒಳ್ಳೆ ಅನುಕೂಲ, ಅದೃಷ್ಟ, ಯಶಸ್ಸು, ಕೀರ್ತಿ ಮತ್ತು ರಿಯಲ್ ಎಸ್ಟೇಟ್ ಉದ್ದಿಮೆಯಲ್ಲಿರ್ತಕ್ಕಂಥವ್ರು ಒಳ್ಳೆ ಲಾಭ ತಂದುಕೊಡುವಂಥದ್ದು. ಇಷ್ಟು ವಾರ ವಿಘ್ನಗಳು ಆಗ್ತಾಯಿತ್ತು, ಸೈಟು ಮಾರೋದು ಹೇಗಪ್ಪ ಅಂತೇಳಿ. ಆದರೆ ಈ ವಾರ ನಿಮಗೆ ಖಂಡಿತವಾಗಲೂ ಕೈ ಬಿಟ್ಟು ಹೋಗುವಂಥದ್ದು, ಹೆಚ್ಚು ಲಾಭಕ್ಕೆ ಮಾರುವಂಥ ಒಂದು ಅವಕಾಶಗಳು ಕಲ್ಪಿಸ್ಕೊಡ್ತಾನೆ ಧನುಸು ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಮಾರಲೂಬಹುದು, ಲಾಭ ಸಿಗುತ್ತೆ, ತಗೊಳ್ಳೂಬಹುದು, ಕಡಿಮೆ ಸಿಗುತ್ತೆ ಖಂಡಿತವಾಗ್ಲೂ ಧನುಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಸೊ ಖಂಡಿತವಾಗ್ಲೂ ಕೂಡ ರಿಯಲ್ ಎಸ್ಟೇಟಲ್ಲಿ ಇರ್ತಕ್ಕಂಥವ್ರಿಗೆ, ಸರ್ಕಾರಿ ನೌಕರಿಯಲ್ಲಿ ಇರ್ತಕ್ಕಂಥವ್ರಿಗೆ ದಿಗ್ಬಲವಾಗಿರ್ತಕ್ಕಂಥ ಕುಜಗ್ರಹ, ಅದ್ಭುತವಾಗಿರ್ತಕ್ಕಂಥ ಕುಜ ಖಂಡಿತವಾಗ್ಲೂ ಕೂಡ. ಅರೆ ರಾಶಿಯಲ್ಲಿ ಮತ್ತು ಧನ ಸಹಾಯ ಸ್ಥಾನದಲ್ಲಿ ಚಂದ್ರ ಗೋಚಾರ ಮಾಡೋದ್ರಿಂದ ಸಹೋದರ ಅನುಕೂಲ, ಧನ ಪ್ರಾಪ್ತಿ, ಕುಟುಂಬದಲ್ಲಿ ಶುಭ ಕಾರ್ಯ, ಯತ್ನ ಇದೆಲ್ಲ ಕೂಡ ಇರುತ್ತೆ. ಸಹೋದರ ಪ್ರಾಪ್ತಿ, ಒಡವೆಗಳು ಸೇರುವಂಥದ್ದು, ಆಭರಣ ಖರೀದಿ ಮಾಡುವಂಥ ಒಂದು ಯೋಗ ಕಂಡು ಬರ್ತಾ ಇದೆ ಧನುಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. ಹಾಗೆಯೇ ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ಪ್ರತಿಯೊಬ್ಬರು ಕೂಡ ಓಂ ನಮಃ ಶಿವಾಯ ಅಂತಕ್ಕಂಥ ಮಂತ್ರ ಪಠನೆ ಮಾಡ್ಕೊಂಡ್ಬಂದ್ರೆ ಖಂಡಿತವಾಗ್ಲೂ ಕೂಡ ಇನ್ನಷ್ಟು ಅನುಕೂಲಕರವಾದ ಒಂದು ವಾತಾವರಣ ಕಂಡು ಬರುತ್ತೆ. ಅಶ್ವತ್ಥ ಬೇರು, ಗುಲಗಂಜಿ ಬೇರು, ಈ ಅಶ್ವತ್ಥ ಬೇರು ಮತ್ತು ಗುಲಗಂಜಿ ಬೇರು ಎರಡು ಬೇರುಗಳನ್ನು ಸಂಗ್ರಹ ಮಾಡಿ ಪರ್ಸಲ್ಲಿ ಅಥವಾ ದೇವರ ಮನೆಯಲ್ಲಿ, ನಿಮ್ಮ ಕಚೇರಿಗಳಲ್ಲಿ ಅಥವಾ ನಿಮ್ಮ ಬೀರೋ ಒಳಗೆ, ನಿಮ್ಮ ಫ್ಯಾಕ್ಟರಿಗಳಲ್ಲಿ ಇಟ್ಕೊಂಡು ಪೂಜೆ ಮಾಡ್ಕೊಂಬಂದ್ರೆ ವೃಕ್ಷ ಪರಿಹಾರವಾಗಿ ಬಹುದೊಡ್ಡ ಬದಲಾವಣೆಯನ್ನು ಕಂಡುಕೊಳ್ಳುವಂಥದ್ದು. ಬರತಕ್ಕಂಥ ಯೋಗಗಳು ಇನ್ನಷ್ಟು ಎತ್ತರಕ್ಕೆ ಬೆಳವಣಿಗೆ ಕೊಡುವಂಥದ್ದು, ದೋಷ ಕಡಿಮೆ ಮಾಡುವಂತಹ ಲಕ್ಷಣಗಳು ಕಂಡು ಬರುತ್ತೆ. ಬಟ್ ಈ ಒಂದು ರಾಶಿಯವರಿಗೆ, ಧನುಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಖಂಡಿತವಾಗ್ಲೂ ಕೂಡ 3, 9ರ ಸಂಖ್ಯೆ ಒಳ್ಳೆ ಅದೃಷ್ಟ ತಂದು ಕೊಡುವಂಥ ಒಂದು ಸಂಖ್ಯೆ ಇರುತ್ತೆ. ಯೆಲ್ಲೋ, ಆರೆಂಜ್, ಪಿಂಕ್, ರೆಡ್ ಈ ಬಣ್ಣಗಳು ನಿಮಗೆ ಒಳ್ಳೆ ಅದೃಷ್ಟ ತಂದು ಕೊಡುವಂಥ ಒಂದು ವಾರವಾಗಿರುತ್ತೆ. ಧನುಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಶುಭವಾಗಲಿ. ಮಕರ ರಾಶಿ ಅಧಿಪತಿಯಾದ ಶನಿಗ್ರಹ ವಕ್ರಗತಿಯಲ್ಲಿ ಗೋಚರಿಸ್ತಕ್ಕಂಥದ್ದು. ಸೊ ವಕ್ರಗತಿಯಲ್ಲಿ ರಾಶಿ ಮತ್ತು ಧನಾಧಿಪತಿಯಾದ ಶನಿ 7 ವರ್ಷ ಬಿಡುಗಡೆ ಆಯಿತು ಅಂತಕ್ಕಂಥ ಖುಷಿಯಾದ ಒಂದು ವಾತಾವರಣದಲ್ಲಿ ಮತ್ತಷ್ಟು ಮಗದಷ್ಟು ನಿಮಗೆ ನವೆಂಬರ್ ತನಕ ಕಟ್ಟಿಟ್ಟ ಬುತ್ತಿ ಶನಿಯ ಒಂದು ಪ್ರಭಾವ. ಸೊ ಹಾಗಾಗಿ ಹಣದ ಸಮಸ್ಯೆ, ಕಿರಿಕಿರಿ, ಕಿತಾಪತಿ, ಕೌಟುಂಬಿಕ ಕಲಹ, ಊರು ಬಿಡುವಂಥದ್ದು, ಪರದೇಶವಾಸ ಹೋಗುವಂಥದ್ದು, ನಷ್ಟ ಸಂಭವಿಸುವಂಥದ್ದು, ಯಾಮಾರುವಂಥದ್ದು, ಚೀಟಿಂಗ್, ಮೋಸ, ವಂಚನೆಗೊಳಗಾಗುವಂಥದ್ದು ಅದೆಲ್ಲ ಕೂಡ ಒಂದು ಕಡೆ ಕಾಡ್ತಾ ಇರುತ್ತೆ ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ. ಒಂದು ಕಡೆ ಗುರುಬಲ ಇಲ್ಲ, ರಾಹುಕೇತು ಬಲ ಇಲ್ಲ, ಎಲ್ಲ ಸರ್ಪದೋಷವಿದೆ, ಮೃತ್ಯು ದೋಷವಿದೆ, ಅಪಮೃತ್ಯು ದೋಷವಿದೆ, ಬರಬಾರದ ಕಾಯಿಲೆ ಬರುವಂಥ ಲಕ್ಷಣ ಕಂಡು ಬರ್ತಾ ಇದೆ. ಡಾಕ್ಟರ್ಗಳೇ ಕೂಡ ಯೋಚನೆ ಮಾಡುವಂಥದ್ದು, ದಶಾಭುಕ್ತಿ ಕೆಟ್ಟರೆ, ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ದಶಾಭುಕ್ತಿನೂ ಕೆಟ್ಟರೆ ಅಲ್ಲೋಲ ಕಲ್ಲೋಲ ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಖಂಡಿತವಾಗ್ಲೂ ಕೂಡ ತುಂಬ ಅಂದರೆ ತುಂಬ ಹುಷಾರಾಗಿರಬೇಕು. ಖಂಡಿತವಾಗ್ಲೂ ಕೂಡ ಅನಾರೋಗ್ಯ ಸಮಸ್ಯೆ, ಸ್ತ್ರೀಯಿಂದ ಅಪವಾದಗಳು ಬರ್ತಕ್ಕಂಥದ್ದು, ಕಲಾರಂಗದಲ್ಲಿರ್ತಕ್ಕಂಥವ್ರಿಗೆ ಅಶಾಂತಿ, ಕಿರಿಕಿರಿ, ಕೆಟ್ಟ ಹೆಸರು, ನೋವು, ನಲಿವು ಇದ್ದಿದ್ದೇ, ವಾಹನ ಅಪಘಾತಗಳು ಸಂಭವಿಸುವಂಥದ್ದು, ಆಪರೇಷನ್ ಶಸ್ತ್ರ ಚಿಕಿತ್ಸೆಗೆ ಒಳಗಾಗುವಂಥದ್ದು, ಮೃತ್ಯು, ಅಪಮೃತ್ಯು ದೋಷ, ಮಾಂಗಲ್ಯಕ್ಕೆ ಹಾನಿ. ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಮಾಂಗಲ್ಯಕ್ಕೆ ಹಾನಿ ಉಂಟು ಮಾಡುವಂಥದ್ದು, ಗಂಡನ ಮೇಲೆ ದುಷ್ಪರಿಣಾಮ ಬೀರುವಂಥದ್ದು, ಕೌಟುಂಬದಲ್ಲಿ ಒಂಥರ ಕಲಹ, 3ನೇ ವ್ಯಕ್ತಿಗಳಿಂದ ಕಲಹ, ಮನೆಯಲ್ಲಿ ಅಶಾಂತಿ, ದುಃಖದ ಒಂದು ವಾತಾವರಣ ಕಂಡು ಬರುತ್ತೆ ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. ಆದರೆ 9ನೇ ಮನೆಯಲ್ಲಿರ್ತಕ್ಕಂಥ ಕುಜಗ್ರಹ ಕೇಂದ್ರ ತ್ರಿಕೋಣ ಸಂಬಂಧಗಳು, ಭೂಮಿಯಿಂದ ಲಾಭ, ಗೃಹಾರಂಭ, ಮನೆ ಕಟ್ಟೋದಕ್ಕೆ ಪ್ರಯತ್ನ ಮಾಡುವಂಥದ್ದು,
ಖರೀದಿ ಮಾಡುವಂಥದ್ದು, ಮನೆ ತಗೊಳ್ಳೋಣ ಅಂತ ಹೇಳಿ ಹಲವು ವಾರಗಳಿಂದ ಸ್ವಲ್ಪ ಪ್ರಯತ್ನ ವಿಘ್ನ ಆಗ್ತಾ ಇತ್ತು. ಬಟ್ ಈ ವಾರ ನಿಮಗೆ ಖಂಡಿತವಾಗ್ಲೂ ಕೂಡ ಆ ಯೋಗ ಶುಭ ಖರ್ಚುಗಳನ್ನಾಗಿ ಪರಿವರ್ತನೆ ಮಾಡಿ ಖರೀದಿ ಮಾಡುವಂಥ ಒಂದು ಯೋಗ ತಂದು ಕೊಡುವಂಥದ್ದು ಮಕರ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ಆದರೆ ಬುಧನಿಂದ ವ್ಯಾಪಾರ ರಂಗದಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚು ಅನುಕೂಲ ತಂದು ಕೊಡುವಂಥದ್ದು ಮತ್ತು ವಿದ್ಯಾರ್ಥಿನಿಗಳಿಗೆ ಖಂಡಿತವಾಗ್ಲೂ ಕೂಡ ಹೆಚ್ಚು ಪರ್ಸೆಂಟೇಜು ಓದಿನ ಕಡೆ ಆಸಕ್ತಿ ತೋರ್ತಕ್ಕಂಥದ್ದು. ಖಂಡಿತವಾಗ್ಲೂ ಕೂಡ ಮಿತ್ರನಿಂದ ವಿಶೇಷ ಧನಲಾಭ ತಂದುಕೊಡುವಂಥದ್ದು, ಈ ಕಡೆ ಒಂದು ಕಡೆ ಒಳ್ಳೆ ಅನುಕೂಲ ಕೂಡ ತಂದುಕೊಡುವಂಥದ್ದು ಮಕರ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ಆದರೆ ಮಕರ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ಖಂಡಿತವಾಗ್ಲೂ ಕೂಡ ಜನ್ಮದಲ್ಲಿ ಚಂದ್ರಗ್ರಹ, ಮಾನಸಿಕ ದೈಹಿಕ ಸಮಸ್ಯೆ 8-9ನೇ ತಾರೀಕು ಕಟ್ಟಿಟ್ಟ ಬುತ್ತಿ ಅಂತಕ್ಕಂಥದ್ದು. ಆದರೆ ಈ ಮಕರ ರಾಶಿ ಹುಟ್ಟಿರ್ತಕ್ಕಂಥವ್ರು ಖಂಡಿತವಾಗ್ಲೂ ಕೂಡ ತುಳಸಿ ಬೇರು, ಶಂಖಪುಷ್ಪಿ ಬೇರು, ತುಳಸಿ ಬೇರನ್ನ ಪರ್ಸಲ್ಲಿ ಅಥವಾ ದೇವ್ರ ಮನೆ ಇಟ್ಕೊಂಡು ಪೂಜೆ ಮಾಡೋದರಿಂದ ಈ ಸಮಸ್ಯೆಗಳನ್ನು ದೂರ ಮಾಡ್ಕೋಬಹುದು. ತಕ್ಕ ಮಟ್ಟಿಗೆ ದೂರ ಮಾಡುವಂಥದ್ದು ವೃಕ್ಷ ಪರಿಹಾರದಿಂದ. ಓಂ ಶಂ ಶನೀಶ್ವರಾಯ ನಮಃ, ಓಂ ರಾಘವೇ ನಮಃ, ಅಥವಾ ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ವೇಚ ರಾಘವೇ ಕೇತುವೆ ನಮಃ ಅಂತಕ್ಕಂಥ ಮಂತ್ರಗಳು ಯಥೇಚ್ಛವಾಗಿ ಪಠನೆ ಮಾಡ್ಕೊಳ್ಳುವಂಥದ್ದು ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥದ್ದು ತುಂಬ ಒಳ್ಳೆಯದು. ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ 5ರ ಸಂಖ್ಯೆ 9ರ ಸಂಖ್ಯೆ ಒಳ್ಳೆ ಅದೃಷ್ಟ ತಂದುಕೊಡುವಂಥ ಒಂದು ಸಂಖ್ಯೆಯಾಗಿರುತ್ತೆ. ಕೆಂಪು ಮತ್ತು ಗ್ರೀನ್ ಕಲರ್ ನಿಮಗೆ ಒಳ್ಳೆ ಲಕ್ಕಿ ಕೊಡುತ್ತೆ. ಈ ವಾರ ನಿಮಗೆ ಮಕರ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ಶುಭವಾಗಲಿ. ಕುಂಭರಾಶಿ ಅಧಿಪತಿ ಶನಿ ವಕ್ರಗತಿಯಲ್ಲಿ ಗೋಚರಿಸ್ತಕ್ಕಂಥ 2ನೇ ಭಾಗದಲ್ಲಿರ್ತಕ್ಕಂಥದ್ದು ಕೌಟುಂಬಿಕ ಕಲಹ, ಮನೆಯಲ್ಲಿ ಅಶಾಂತಿ, ಹಣದ ಸಮಸ್ಯೆ, ರಾಹು ಪ್ರಭಾವ ಹೆಚ್ಚಾಗಿದೆ, ಕೋಪ, ಮನಸ್ತಾಪಗಳು, ತಲೆ ಪೆಟ್ಟು ಬೀಳುವಂಥದ್ದು, ತಲೆನೋವು ಮತ್ತು 7ನೇ ಮನೆಯಲ್ಲಿ ಇರ್ತಕ್ಕಂಥ ಕೇತು, ಗಂಡ ಹೆಂಡತಿ ಸಮಸ್ಯೆಗಳು, ಫ್ರೆಂಡ್ಸ್ ಇಂದ ಮೋಸ, ವಂಚನೆಗೊಳಗಾಗುವಂಥದ್ದು, ಹೆಂಡತಿ ಕಂಟಕ, ಮತ್ತೆ ಗಂಡನಿಗೆ ಗಂಡಾಂತರಗಳು ಬರ್ತಕ್ಕಂಥದ್ದು ಮತ್ತು ಕುಜ ಬೇರೆ 8ನೇ ಮನೆಯಲ್ಲಿರ್ತಕ್ಕಂಥದ್ದು, ವಿಪತ್ತು, ಆಪತ್ತು, ಮಾಂಗಲ್ಯಕಾರಕ, ಮಾಂಗಲ್ಯ ಹಾನಿ ಉಂಟು ಮಾಡುವಂಥದ್ದು. ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣುಮಕ್ಕಳು ಸ್ವಲ್ಪ ಮಾಂಗಲ್ಯ ಪೂಜೆ ಮಾಡೋದು ತುಂಬಾ ಒಳ್ಳೆಯದು. ಅರಿಶಿಣ ಕೊಂಬು ದಾನ ಮಾಡುವಂಥದ್ದು ಒಳ್ಳೆಯದು. ಹೆಣ್ಣುಮಕ್ಕಳು ಗಂಡನ ಮೇಲೆ ದುಷ್ಪರಿಣಾಮ ಬೀರುವಂಥದ್ದು. ವರಮಹಾಲಕ್ಷ್ಮಿ ಹಬ್ಬ ಬಂದರೂ ಕೂಡ ನೋಡಿ ಇದೆಲ್ಲ ಕೂಡ ಮಾಡ್ಕೋಬೇಕು. ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣುಮಕ್ಕಳು ಖಂಡಿತವಾಗಲೂ ಕೂಡ ಅರಿಶಿಣ ಕೊಂಬು ದಾನ ಮಾಡೋದ್ರ ಮೂಲಕವಾಗಿ ಈ ವಾರ ನಿಮಗೆ ಸಂಪೂರ್ಣ ಮಾಂಗಲ್ಯ ಪ್ರಾಪ್ತಿಯನ್ನು, ಮಾಂಗಲ್ಯ ಬಲವನ್ನ ಕೊಡ್ತಕ್ಕಂಥ ಒಂದು ವಾರವಾಗಿರುತ್ತೆ. ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ 8ರಲ್ಲಿರ್ತಕ್ಕಂಥ ಕುಜ, ದಶಮಾಧಿಪತಿ ಕುಜ ವ್ಯಾಪಾರದಲ್ಲಿ ನಷ್ಟ ಸಂಭವಿಸುವಂಥದ್ದು, ಚರ್ಮದ ಕಾಯಿಲೆ ಎದುರಿಸುವಂಥದ್ದು, ಮತ್ತೆ ಅನಾರೋಗ್ಯ ಸಮಸ್ಯೆಯಿಂದ ಬರಳುವಂಥದ್ದು, ನರಗಳ ದೌರ್ಬಲ್ಯಕ್ಕೆ ಒಳಗಾಗುವಂಥದ್ದು, ಎಲ್ಲ ಒಂದು ಕಡೆ ಇದ್ರೂ ಕೂಡ ಮಾತೃಪಿತೃಯೋಗ, ಕಲಾರಂಗದಲ್ಲಿರ್ತಕ್ಕಂಥ ಒಳ್ಳೆ ಅನುಕೂಲ, ಒಳ್ಳೊಳ್ಳೆ ಬುಕಿಂಗ್ ಆಗುವಂಥದ್ದು, ಯಶಸ್ಸು, ಕೀರ್ತಿ, ತುಂಬಾ ಖುಷಿಯಾದ ವಾತಾವರಣ ಕಂಡು ಬರುವಂಥದ್ದು, ಮನೆ ಗೃಹಾರಂಭ ಮಾಡುವಂಥದ್ದು, ಗುರುಬಲದಿಂದ, ಖಂಡಿತವಾಗ್ಲೂ ಕೂಡ ಶುಕ್ರ ಬಲದಿಂದ, ಇವೆಲ್ಲ ಕೂಡ ಒಂದು ಕಡೆ ಅನುಕೂಲ, ಅಭಿವೃದ್ಧಿ ಕೂಡ ಆಗುವಂಥ ಲಕ್ಷಣ ಕಂಡು ಬರ್ತಾ ಇದೆ ಕುಂಭರಾಶಿಯಲ್ಲಿ ಇಟ್ಟಿರ್ತಕ್ಕಂಥವ್ರಿಗೆ. ಒಟ್ಟಾರೆಯಾಗಿ ವ್ಯಯದಲ್ಲಿರ್ತಕ್ಕಂಥ ಚಂದ್ರ 8-9ನೇ ತಾರೀಕು ಸ್ವಲ್ಪ ನೀರಲ್ಲಿ ಅಪಾಯ ಕಾದಿದೆ, ಮಳೆ ಹೆಚ್ಚು ಸಂಭವಿಸ್ತಾ ಇದೆ. ಎಲ್ಲ ಪ್ರವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ 8-9ನೇ ತಾರೀಕು ಎಚ್ಚೆತ್ಕೋಬೇಕು. ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ನೀರಲ್ಲಿ ಅಪಾಯ ಕಾದಿದೆ, ಜಲಕಂಟಕ ದೋಷ ತುಂಬಾ ಅಂದ್ರೆ ತುಂಬಾ, 2 ಕಣ್ಣು ಸಾಲದು 4 ಕಣ್ಣು ಇಟ್ಕೊಂಡು ಓಡಾಡಬೇಕಾಗ್ತದೆ. ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ವಿಪತ್ತು, ಆಪತ್ತು, ನೀರಲ್ಲಿ, ಬೆಂಕಿಯಲ್ಲಿ, ಮಾಂಗಲ್ಯಕ್ಕೆ ಮತ್ತು ನರಗಳ ದೌರ್ಬಲ್ಯ, ಇವೆಲ್ಲ ಕಡೆ ಒಂದು ಕಡೆ ಅನಾರೋಗ್ಯ ಸಮಸ್ಯೆ, ವ್ಯಾಪಾರದಲ್ಲಿ ನಷ್ಟ ಸಂಭವಿಸುವಂಥದ್ದು, ಉದ್ಯೋಗದಲ್ಲಿ ಉಚ್ಚಾಟನೆ ಮಾಡುವಂಥದ್ದು, ಸಹ ಉದ್ಯೋಗದಿಂದ ಕೆಟ್ಟ ಹೆಸರು ತಂದುಕೊಳ್ಳುವಂಥದ್ದು ಕುಂಭರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ಇದೆಲ್ಲ ಕಡಿಮೆ ಪ್ರಮಾಣದಲ್ಲಿ ಬೀರಬೇಕು ಅಂತಂದ್ರೆ ನೀವು ಅಶ್ವತ್ಥ ಬೇರು ಮತ್ತು ನೆಲ್ಲಿ ಬೇರನ್ನ ಪಾರ್ಸಲ್ ಇಟ್ಕೊಳ್ಳಿ ಅಥವಾ ದೇವ್ರ ಮನೆ ಇಟ್ಕೊಂಡು ಪೂಜೆ ಮಾಡ್ಕೊಂಬನ್ನಿ. ಅದರ ಜೊತೆಯಲ್ಲಿ ಓಂ ಅಸ್ಯ ಸರ್ಪೇಭ್ಯೋ ನಮಃ, ಓಂ ಶಂ ಶನೀಶ್ವರಾಯ ನಮಃ, ಶನಿಮಾತನ ದೇವಸ್ಥಾನಕ್ಕೆ, ಆಂಜನೇಯ ದೇವಸ್ಥಾನಕ್ಕೆ ಅಥವಾ ಈ ಥರ ನಮ್ಮಲ್ಲಿರ್ತಕ್ಕಂಥ ಗದೆಗಳು, ತುಂಬ ವಿಶೇಷವಾಗಿರ್ತಕ್ಕಂಥ ಗದೆಗಳಿದು. ಇದನ್ನ ಇಟ್ಕೊಂಡು ಪೂಜೆ ಮಾಡುವಂಥದ್ದು ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ತುಂಬಾ ಅಂದ್ರೆ ತುಂಬಾ ಒಳ್ಳೆಯದು. ಸಮಸ್ಯೆಗಳನ್ನ ದೂರ ಮಾಡುವಂಥದ್ದು ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಹಾಗೇನೆ ಈ ಒಂದು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಖಂಡಿತವಾಗ್ಲೂ ಕೂಡ 3-6ರ ಸಂಖ್ಯೆ ಒಳ್ಳೆ ಅದೃಷ್ಟ ತಂದು ಕೊಡುವಂಥ ಒಂದು ವಾರವಾಗಿರುತ್ತೆ. ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಶುಭವಾಗಲಿ. ಮೀನರಾಶಿ ಅಧಿಪತಿಯಾದ ಗುರುಗ್ರಹ ಅರ್ಧಾಷ್ಟಮದಲ್ಲಿ ಗೋಚರಿಸ್ತಕ್ಕಂಥದ್ದು, ಶುಕ್ರನೊಟ್ಟಿಗೆ, ಗುರು ಒಟ್ಟಿಗೆ, ಶುಕ್ರ ದಿಗ್ಬಲ, ಕುಜ ಸಪ್ತಮದಲ್ಲಿರ್ತಕ್ಕಂಥದ್ದು, ವಿವಾಹ ಯೋಗ ಕೂಡಿ ಬರುವಂಥದ್ದು, ಸಹೋದರ ಸಹಾಯ, ಕೀರ್ತಿ, ಸಂಪತ್ತು ಎಲ್ಲವನ್ನು ಕೂಡ ತಂದುಕೊಡುವಂಥದ್ದು, ಮಾತೃ ಪಿತೃ ಯೋಗ ತಂದುಕೊಡುವಂಥದ್ದು. 5ನೇ ಮನೆಯಲ್ಲಿರ್ತಕ್ಕಂಥ ಬುದ್ಧಿ ಚಾತುರ್ಯದಿಂದ ಕಾರ್ಯನಿರ್ವಹಣೆ ಮಾಡುವಂಥದ್ದು, ಯಶಸ್ಸು, ಕೀರ್ತಿ, ಹೈರ್ ಎಜುಕೇಶನ್
ಒಳ್ಳೆ ಕಡೆ ಸೀಟ್ ಸಿಗುವಂಥದ್ದು, ಒಳ್ಳೆ ಕಾಲೇಜ್ ಸೇರುವಂಥದ್ದು, ಹೈಯರ್ ಎಜುಕೇಷನ್ ಹೊರದೇಶ ಪ್ರಯಾಣ ಮಾಡುವಂಥದ್ದು. ಆದರೆ ವಕ್ರಶನಿ ಪ್ರಭಾವದಿಂದ ಸ್ವಲ್ಪ ಗೊಂದಲ, ಕಿರಿಕಿರಿ, ಕೈಕಾಲು ಪೆಟ್ಟು ಬೀಳುವಂಥದ್ದು, ಅನಾರೋಗ್ಯ ಸಮಸ್ಯೆ, ವಿಪತ್ತು, ಆಕ್ಸಿಡೆಂಟ್ ಆಗುವಂಥದ್ದು, ದೂರದ ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ಎಚ್ಚೆತ್ಕೋಬೇಕು. ರಾತ್ರಿ ದೂರದ ಪ್ರಯಾಣವನ್ನು ತಕ್ಕ ಮಟ್ಟಿಗೆ ಅವಾಯ್ಡ್ ಮಾಡೋದು ಒಳ್ಳೆಯದು. ಹಗಲೊತ್ತು ಪ್ರಯಾಣ ಮಾಡಿ, ಹಗಲೊತ್ತು ಚಾಲನೆ ಮಾಡಿ ಗಾಡಿಯನ್ನು. ಖಂಡಿತವಾಗ್ಲೂ ಕೂಡ ಈ ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ರಾತ್ರಿ ಹೊತ್ತು ವಾಹನ ಚಾಲನೆ ಮಾಡುವುದು ತುಂಬ ಕೆಟ್ಟದು, ಕೇಡುಗಾಲ ಅಂತಕ್ಕಂಥದ್ದು ಇರುತ್ತೆ. ಅನಾವಶ್ಯಕ ಖರ್ಚುಗಳು, ಕೈಕಾಲು ಪೆಟ್ಟು ಬೀಳುವಂಥದ್ದು ಇರುತ್ತೆ. ಖಂಡಿತವಾಗ್ಲೂ ಕೂಡ ಅನಾವಶ್ಯಕ ಖರ್ಚುಗಳು, ವೇಸ್ಟ್ ಖರ್ಚು ಬರುವಂಥ ಲಕ್ಷಣ ಕಂಡು ಬರ್ತಾ ಇದೆ. ಅದರ 6ನೇ ಮನೆಯಲ್ಲಿರ್ತಕ್ಕಂಥ ಕೇತು, ಶತ್ರು ಧ್ವಂಸ, ಶತ್ರು ನಾಶ, ಸಾಲ ಕಂಟ್ರೋಲ್ ಇರುತ್ತೆ. ಖಂಡಿತವಾಗ್ಲೂ ಕೂಡ ಸಾಲ ಏನು ಏರ್ತಾ ಇತ್ತು ಆ ಸಾಲ ಒಂದು ಹಂತಕ್ಕೆ ತೀರುವಂಥ ಲಕ್ಷಣಗಳು ಕಂಡು ಬರ್ತಾ ಇದೆ. ಮಕ್ಕಳಿಂದ ಒಳ್ಳೆ ಅದೃಷ್ಟ ತಂದುಕೊಡುವಂಥದ್ದು, ಒಂದು ಒಳ್ಳೆ ಶುಭ ವಾತಾವರಣ ಕಂಡು ಬರುವಂಥದ್ದು ಕುಟುಂಬದಲ್ಲಿ, ಮಕ್ಕಳಿಂದ ಹಾಗೂ ಶತ್ರುಗಳಿಂದ. ಶತ್ರು ವಿನಾಶ ಆಗುವಂಥದ್ದು, ಶತ್ರು ನಾಶ ಆಗುವಂಥದ್ದು, ಆರೋಗ್ಯ ಪ್ರಾಪ್ತಿಯನ್ನು ಉಂಟು ಮಾಡುವಂಥದ್ದು. ಅಂದರೆ ಏಕಾದಶ ಭಾಗದಲ್ಲಿರ್ತಕ್ಕಂಥ ಚಂದ್ರಗ್ರಹ ಹೆಚ್ಚು ಲಾಭ, ಮಕ್ಕಳಿಂದ ವಿಶೇಷ ಲಾಭ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು, ಒಳ್ಳೆಯ ಅನುಕೂಲ, ಉದ್ಯೋಗ ಪ್ರಾಪ್ತಿಯನ್ನು ಉಂಟು ಮಾಡುವಂಥದ್ದು, ಪ್ರಮೋಷನ್ ಸಿಗುವಂಥದ್ದು, ಕಲಾರಂಗದಲ್ಲಿರ್ತಕ್ಕಂಥವ್ರಿಗೆಲ್ಲ ಅನುಕೂಲ ತಂದುಕೊಡುವಂಥದ್ದು, ರಾಜಕೀಯ ರಂಗದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಗೊಂದಲ, ಕಿರಿಕಿರಿ ಇದ್ರೂ ಕೂಡ ತಕ್ಕ ಮಟ್ಟಿಗೆ ದೂರ ಮಾಡ್ಕೋಬಹುದಾಗಿದೆ. ಶತ್ರು ಸರ್ವನಾಶ ಆಗುವಂಥದ್ದು, ಆರೋಗ್ಯ ಪ್ರಾಪ್ತಿ ಕೂಡ ಉಂಟು ಮಾಡುವಂಥದ್ದಾಗಿರುತ್ತೆ. ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ತುಳಸಿ ಬೇರು ಮತ್ತು ಗರಿಕೆ, ತುಳಸಿ ಬೇರು ಮತ್ತು ಗರಿಕೆಯನ್ನು ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು 1 ಇಂಚು ಸಂಗ್ರಹ ಮಾಡಿ ಅದನ್ನು ಸಿದ್ಧಿ ಮಾಡಿ ಪರ್ಸಲ್ಲಿ ಇಡುವಂಥದ್ದಾಗಲಿ, ದೇವರ ಮನೆ ಇಡುವಂಥದ್ದಾಗಲಿ, ಅಥವಾ ನಿಮ್ಮ ಕಚೇರಿಯಲ್ಲಿ ಇಡುವಂಥದ್ದಾಗಿಟ್ಟು ಅದಕ್ಕೆ ಪೂಜೆ ಮಾಡುವಂಥದ್ದು ತುಂಬ ಒಳ್ಳೆಯದು. ತುಳಸಿ ಪುಡಿ ಮತ್ತು ಗರಿಕೆ ಪುಡಿಯನ್ನು ಸೇವನೆ ಮಾಡುವಂಥದ್ದು ಆರೋಗ್ಯ ಪ್ರಾಪ್ತಿಯನ್ನು ಉಂಟು ಮಾಡುವಂಥದ್ದು. ತುಳಸಿ ಪುಡಿ ಮತ್ತು ಗರಿಕೆ ಪುಡಿ 2 ಪುಡಿಗಳನ್ನು ಕೂಡ 1 ಚಮಚ ಬಿಸಿ ನೀರಲ್ಲಿ ಬೆರೆಸಿ ಅದನ್ನು ಸೇವನೆ ಮಾಡುವಂಥದ್ದು, ಅಥವಾ ಜೇನುತುಪ್ಪದಲ್ಲಿ ಬೆರೆಸಿ ಸೇವನೆ ಮಾಡುವಂಥದ್ದು ಆರೋಗ್ಯ ಪ್ರಾಪ್ತಿ ಉಂಟು ಮಾಡುವಂಥದ್ದು. ಬೇರೆ ಯಾವುದೇ ತರಹದ ಔಷಧಿ ಬೇಕಾಗಿಲ್ಲ ಮೀನರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ಖಂಡಿತವಾಗ್ಲೂ ಕೂಡ. ಅದರ ಜೊತೆಯಲ್ಲಿ ಈ ವಾರ ನಿಮಗೆ 5 ಮತ್ತು 9 ಸಂಖ್ಯೆ ಒಳ್ಳೆ ಅನುಕೂಲ ತಂದುಕೊಡುವಂಥದ್ದು, ಅದೃಷ್ಟ ತಂದುಕೊಡುವಂಥ ಒಂದು ವಾರವಾಗಿರುತ್ತೆ ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಈ ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಯಥೇಚ್ಛವಾಗಿ ಓಂ ಶಂ ಶನೀಶ್ವರ ನಮಃ ಅಂತಕ್ಕಂಥ ಮಂತ್ರ, ಓಂ ಆಂಜನೇಯ ನಮಃ ಅಂತಕ್ಕಂಥ ಮಂತ್ರ ಪಠನೆ ಮಾಡ್ಕೊಳ್ಳಿ. ಶುಭವಾಗಲಿ ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ.